ಕಮನೀಯ ಕನ್ನಡದ ರಮಣೀಯ ಸಿರಿನಾಡು, ಮಹನೀಯ ಕನ್ನಡಿಗ ಬೆಳಗುವ ಕಲೆನೋಡು. ಗೋಪಿ ಗೋಪಿ ನಮ್ಮ ಮಾಮೂಲ್ ಜಾಗ ಬಿಟ್ಟು ಅಲ್ಲಿ ಯಾಕೆ ಕೂತಿದ್ಯಾ? ನೀನಿಲ್ದೇ ಇದ್ಮೇಲೆ ಆ ಜಾಗಕ್ಕೆ ಬೆಲೆ ಏನಿದೆ? ಹೌದಾ? ಅಂದ್ರೆ ನೀನ್ ನನ್ನನ್ನು ಅಷ್ಟನ್ನು ಪ್ರೀತಿಸ್ತಿದ್ಯಾ? ನೀನಿಲ್ದೆ ನನ್ ಬದುಕಿಗೆ ಅರ್ಥ ಇಲ್ಲ. ಗೋಪಿ ರಾಧಾ, ಗೋಪಿ ರಾಧಾ ರಾಧಾ
ಎಲ್ಲ ಒಣಗಿದೆಯಾ? ಇನ್ನೊಂದೆರಡು ದಿವಸ ಒಣಗಬೇಕು. ಆ ಕೆಟ್ಟಿರೋ ಕಾಯಿನ ತೆಗೆದು ಇಟ್ಬಿಡಮ್ಮ, ಬೇರೆ ಗೊತ್ತಾಗಲ್ವೇ? ಎಷ್ಟು ಸರ್ತಿ ಹೇಳಿದ್ರು ಎಲ್ಲಿನ ಸಾಮಾನು ಅಲ್ಲಿ ಇಡೋದಿಲ್ವಲ್ಲ. ಎಲ್ಲ ನಾವೇ ಮಾಡ್ಬೇಕಾಗತ್ತೆ. ಲೇ ಮಾದ, ಆ ಮೇವ್ ತಂದು ಹಾಕೋ. ಏನೇ ಗೌರಿ, ಆ ಮೇವ್ನ ಅಲ್ಲಿ ಹಾಕ್ತಿರ್ಬೇಕಮ್ಮ. ತೋಳು. ತಾಯೇ, ಅಮ್ಮ ತಾಯೇ, ಭಿಕ್ಷೆ ಕೊಡಮ್ಮ ತಾಯೇ. ಅಮ್ಮ ಬಂದ್ಯಾ? ಮಹಾಲಕ್ಷ್ಮಿ ಇದ್ದಾಗಿದ್ಯಾ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಮ್ಮ. ಸಾಕ್ ಸುಮ್ನಿರೆ. ಅಣ್ಣ ಬರ್ತಾನೆ, ತಮ್ಮ ಬರ್ತಾನೆ, ಅಪ್ಪ ಬರ್ತಾನೆ ಅಂತ ನಾರುದ್ದ ಕೊಚ್ಕೊಂಡಿಯಲ್ಲ. ಇದುವರೆಗೂ ಒಬ್ಬರು ಪತ್ತೇನೂ ಇಲ್ಲ. ಇವತ್ ಕೊನೆ ದಿವಸದ ಪೂಜೆ ನಮ್ದು. ಇನ್ನು ಹೋಮ ಆಗ್ಬೇಕು, ಬಡಬಗರ್ಗೆ ಅಂದಾನ ಆಗ್ಬೇಕು. ಎರಡು ಕಡೆನೂ ನಾನೇ ಸುಣ್ಣವಾಗಲ್ಲ. ಯಾಕೆ ಕೂಗಾಡಿ ಗಂಟ್ಲು ನೋಯಿಸ್ಕೊಂತೀರಾ? ಸ್ವಲ್ಪ ಸುಮ್ನೆ ಇರ್ರಿ. ಪ್ರತಿ ವರ್ಷ ನಡೆಯೋ ಹಾಗೆ ಈ ವರ್ಷ ಚೆನ್ನಾಗಿ ನಡೆಯುತ್ತೆ. ಎಲ್ರು ಬರ್ತಾರ್ರಿ. ಬರ್ತಾರ ಕಣೆ. ಉತ್ಸವ ಮೂರ್ತಿಗಳ ಕೊನೆಗಳಿಗೆ ಬಂದ್ಬಿಟ್ಟು ಮೆರೆಯೋದಿಕ್ಕೆ. ಅಪ್ಪಾಜಿ ಸ್ವಲ್ಪ ಇಲ್ಲಿ ಬನ್ನಿ. ಏನಮ್ಮ ಅದ? ಇಲ್ಲಿ ಬನ್ನಿ, ಒಂದು ಗುಟ್ಟು. ಅಲ್ಲೋಡಲ್ಲಿ ಏನಿದು? ಸ್ಕೂಲ್ಗೆ ಹೋಗಿ ಇದೇನ ಕಲ್ತಿರೋದು? ಅಪ್ಪ ನೋಡ್ತೀಯಾ? ಹೊಸಂಗಿ ಗೊತ್ತಮ್ಮ. ನಂದು ಹೊಸ ಹಂಗೆ, ನಿಂದು ನನಗೆ ಎಷ್ಟು ತಂದ ಆಕತ್ಯ ತೆಗಿತೀಯಲ್ಲ. ನಾನೊಂದು ಗುದ್ ಕೊಟ್ರೆ 8 ದಿವಸ ಸುಧಾರಿಸ್ಕೊಂಬೇಕಡೆ ಅಮ್ಮಣೆ. ಏನು ಎಲ್ಲ ದೊಡ್ಡದನ್ನು ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ನಿಮ್ ಮನೇಲಿ ಒಂದು ಹೆಣ್ಣೋಲಿ ಇದೆಯಂತೆ. ಇದೆಯಮ್ಮ, ತುಂಬಾ ಹಿಂಸೆ ಕೊಡ್ತಾ ಇದೆ. ಅದನ್ನ ಹಿಡ್ಕೊಂಡು ಹೋಗೋದಿಕ್ ಬಂದಿದ್ದೀವಿ. ಮೊದಲ ಕೆಲಸ ಮಾಡು. ಲೇ ರಾಧಾ, ನೋಡಿ ಯಾರು ಬಂದಿದ್ದಾರೆ. ನಿನ್ ಫ್ರೆಂಡ್ಸ್ ಬಂದಿದ್ದಾರೆ. ಬಾಗಲ್ ತೆಗಿಯಮ್ಮ. ಸರಿ, ನಿನ್ ಹಣೆ ಬರ. ನೀನುಂಟು, ನಿನ್ ಫ್ರೆಂಡ್ಸ್ ಉಂಟು. ನನಗೆ ಗೊತ್ತಾಯ್ತು, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ರಾಧಾ, ಏ ರಾಧಾ, ಬಾಗಲ್ ತೆಗಿಯೇ. ನಿಜವಾಗ್ಲೂ ಬಂದ್ಬಿಟ್ಟಿದ್ದೀರಾ? ಹೌದು, ನಿಜವಾಗ್ಲೂ ಬಂದಿದ್ದೀರಿ. ಹೊರಡೆ ಜಾತ್ರೆ ಹೊತ್ತಾಯ್ತು, ಹೋಗೋಣ. ಅಮ್ಮ ಅಮ್ಮ, ರಾಜಗಿರ್ಜ ಬಂದಿದ್ದಾರೆ, ಜಾತ್ರೆಗೆ ಹೋಗೋಣ ಬಾ. ನೀವೆಲ್ಲ ಹೊರಡಿ, ನಾನು ಆಮೇಲೆ ಬರ್ತೀನಿ. ಹೋಗೋಣ. ಬನ್ನಿಮ್ಮ, ಬನ್ನಿ. ಇಲ್ಲಿ ನೋಡಿ, ಇವತ್ತಾಗಿ ಬಳೆಗಳು ಬಂದಿದೆ. ತಗೊಳ್ಳಿ, ಹೊಸ ಪ್ಯಾಟರ್ನು. ಆಕಾರನೂ ಹೊಸ ಪ್ಯಾಟರ್ನು. ಯಾವ್ದು ಬೇಕಾದ್ರೂ ತಗೋಬಹುದು. ನೋಡಿ, ಈ ಸೈಡ್ ಪಿನ್ ತಗೊಳ್ಳಿ. ನಿಮ್ಗೆ ಚೆನ್ನಾಗಿರುತ್ತೆ. ಬಾರಿ ಬಳೆ ಅಂಗಡಿ ಹೋಗೋಣ. ಇಲ್ಲಿ ವಿಷಯದ ಬಳೆ ಇದೆ. ಆ ಬಳೆ ತಗೊಂಡು ಹಾಕೋಣ. ಏನ್ ಬೇಕು? ಚೆನ್ನಾಗಿದೆ. ನಾನು ಅದ್ರ ಬೇಡ. ನೋಡಿ, ರಾಧಾ, ನಾ ಫೋಟೋ ತೆಗೆಸ್ಕೊಳ್ಳ.
ಅಂದ್ರೆ ಬರ್ಬೇಕು ಫ್ರೆಂಡ್ಸ್ ಅಂತ. ಏ ಗಿರ್ಜಾ, ರಾಧಾ ಎಲ್ಲೋದ್ಲೆ? ಅಯ್ಯೋ ರೆಡಿ? ಒಂದ್ ನಿಮಿಷ. ಓಕೆ ನೋಡಿ, ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ. ಫೋಟೋ ರೆಡಿ ಮಾಡ್ಕೊಡ್ಬೇಕು. ಸರಿ. ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ. ಸರಿ, ಹಾಗಾದ್ರೆ ಆಮೇಲೆ ಮಾಮೂಲಿ ಜಾಗಕ್ಕೆ ಬಂದು ನಾ ಕಾಯ್ತಾ ಇರ್ತೀನಿ. ಅಯ್ಯೋ ಅದಲ್ಲ. ನೋಡ ಇವಳು ಎಲ್ಲಿ ಹೋಗಿದೆ? ಏ ಸುಳ್ಳಾಡ್ಬೇಡ. ನಾನೇ ನೋಡಿದ್ದೆ. ಜಾಗ ಬಿಡು, ಜಾಗ ಬಿಡು, ಜಾಗ ಬಿಡು. ಜೋಡಿ ಚೆನ್ನಾಗಿದೆ. ಯಜಮಾನ್ರೆ, ಯಾವ್ದು ಜೋಡಿ? ಅದೇ ಪೇಲ್ಮಾನ್ ಬಾಲಿ, ಪೇಲ್ಮಾನ್ ಪಟ್ಟ. ಜೋಡಿ ಬಹಳ ಜಮಾಯಿಸುತ್ತೆ. ಈ ಊರ್ನಾಗ ಯಾರಾದ್ರೂ ಗಂಡಸರಿದ್ರೆ ಇವನ್ ಮೇಲೆ ಕುಸ್ತಿ ಮಾಡ್ಬಹುದು. ಯಾರು ಇಲ್ವಾ? ಏನ್ಲ, ಈ ಊರ್ನಲ್ಲಿ ಯಾರು ಗಂಡ ಇಕ್ಕಳೇ ಇಲ್ವಾ? ಇಲ್ದೇ ಏನ್ಲ, ಇದ್ದಾರೆ. ಎಲ್ಲ ಬೀಡಿ ಸಿಗರೇಟ್ ಸೇದ್ಕೊಂಡು ಹಾಳಾಗವ್ರೆ. ಒಬ್ಬರಿಗೂ ತಾಕತ್ತೇ ಇಲ್ಲ. ಯಜಮಾನ್ರೆ, ನಿಮ್ ಮಾತು ವಾಪಸ್ ತಗೊಳ್ಳಿ. ಗಂಡು ನಾನಿದ್ದೀನಿ. ಬಂದೆ ಕಣಲೇ, ಬಂದೆ ಬಂದೆ. ಹೋಗು ಹೋಗು. ನೀನ್ ಯಾಕ್ಲಕ್ಕನ ಜಾತ್ರೆಗೆ ಬರ್ಲಿಲ್ಲ? ನಮ್ಮಂತ ಮುದುಕರಿಗೆ ಯಾಕೆ ಬಿಡು ಕೆಂಚಯ್ಯ, ಜಾತ್ರೆ ಏನಿದ್ರು ಹೆಂಗಸರಿಗೆ ಮಕ್ಕಳಿಗೆ. ನನ್ ಮಗನು ಹೋಗವನೆ. ನೀನು ಬರ್ಬೇಕಾಗಿತ್ತು. ಎಂತ ಕುಸ್ತಿ ನಡೀತು ಅಂತ್ಯ? ಅದೇನಪ್ಪ ಅಂತ ಗಣಂದಾರಿ ಕುಸ್ತಿ? ಗಣಂದಾರಿ ಕುಸ್ತಿನೇ. ಅದ್ಯಾರೋ ಬೆಂಗಳೂರು ಪೈಲ್ಮಾನ ಪಟ್ಟ ಅಂತೆ. ತುಂಬಿದ ಅಖಾಡಾದ್ಮಾಗೆ ಸವಾಲೆ ಸಿತಾವನೆ. ನಮ್ಮ ಮೈಕ್ಲೆಲ್ಲ ಎದ್ರಕೊಂಡ್ ಹಿಂದ್ಕೆ ಬರ್ತಾವ. ಇನ್ನೇನ್ ಮಾಡವ? ಆಮೇಲೆ ಅಷ್ಟ್ರಾಗ ಏನಾಯ್ತು ಅಂತ್ಯ? ನಮ್ ಗೋಪಿ ಇದಾನಲ್ಲ, ಬಟ್ಟೆ ಕಳ್ಸಿದ್ದೆ ಇಳ್ದಿದ್ದೆ ಕೆಲ್ಸ. ಆ ಪೈಲ್ಮಾನಿಗೆ ಮಣ್ಣು ಮುಕ್ಕಿಸ್ಬಿಟ್ಟ. ಪೈಲ್ವಾನಿಗೆ? ಗೋಪಿಗೆ 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 ಗೋಪಿಗೆ
ದೇವ್ರನ್ನೇನ್ ಕೇಳ್ಕೊಂಡೆ? ನಾನ್ ಬೇಗ ಗಂಡನಾಗ್ ಬರ್ಲಿ ಅಂತ. ಹೋಗಪ್ಪ. ದೇವ್ರೆ, ನಮ್ಮಿಬ್ರಿಗೂ ಬೇಗ ಮದ್ವೆ ಮಾಡಿಸ್ಬಿಡಪ್ಪ.
ಬೇಕಾದತ್ತ ನೋಡು ಬೇರೆ ವಿಷಯದಾಗ ನೀ ಯಾಕೆ ತಲೆ ಕೆಲ್ಸ್ಕೊಂತೆ ಬಾ ಏ ಬಾ ಕುಡ್ಕೊಂಡು ನಾಳೆ ಕಿರೋ ವ್ಯತ್ಯಾಸ ಆಗ್ಬಿಟ್ರೆ ಹೆಂಗೆ ಹೇಳ್ತೀನಿ ಇದು ಊರಿ ಮರವಾದ ವಿಚಾರ ಇವ್ರ ಹಿಂಗೆ ಕುಣ್ಕೊಂಡು ಓಡೋಗ್ಬಿಟ್ರೆ ಬಲ್ ಪಸಂದಾಗಿರ್ತೈತಾ ಊರ್ ಮರವಾದ ಹೆಂಗೆ ಅಂತೀನಿ ಗಿರ್ಜಾ ತಂಗಿನ ಕೆಲಸ ಚಿಲ್ಲ ಕುತ್ಕೊಂತಿದ್ದಾಳ ಇಲ್ಲೇ ಕುತ್ಕೊಳ್ಳೋಣ ಲೇ ಗಿರ್ಜಾ ಜಯ ಪ್ರೇಮ ಅಂದ್ರೆ ಏನೇ ಅದೊಂಥರ ರೋಗ ಕಣೆ ಅದಕ್ಕೇನು ಮದ್ದು ಅಯ್ಯೋ ಕರ್ಮ ನಮ್ಗೇನು ಗೊತ್ತು ಮತ್ತೆ ಈ ಪ್ರದಕ್ಷಿಣೆ ಪ್ರೇಮ ಮಾಡೋದಕ್ಕೆ ಊರಿಗೆ ದೊಡ್ಡಪ್ರು ದೊಡ್ಡ ಮನೆ ಈ ಮನೆ ಮರವಾದಿ ಹೋದ್ರೇನು ಊರಿನ ಮರವಾದಿ ಹೋದ್ರೇನು ಎರಡು ಒಂದೇ ಅಲ್ವರ ಹಿಂಗ ಹೇಳ್ತೀನಿ ಅಂತ ತೆಪ್ ತಿಳ್ಕೊಂಬೇಡಿ ತಪ್ಪೇನು ಬಂತು ನೀನ್ ನಮ್ಮನೆ ಮರ್ಯಾದೆ ಉಳ್ಸಕ್ ಹೇಳ್ತಾ ಇದ್ಯಾ ಆದ್ರೆ ನೀನ್ ಹೇಳ್ತಿರೋದೆಲ್ಲ ನಿಜವಾದ್ರೆ ಸರಿ ಇದ್ರೆ ನಿನ್ ನಾನೇನ್ ಮಾಡ್ತೀನಿ ಗೊತ್ತಾ ಅಯ್ಯೋ ಶಿವ ಆ ಭಗವತಿ ಮಾನವನೇ ಸಾಕ್ಷಿ ಈ ಹಾಲ್ ಕಣ್ಣಿಂದ ನೋಡುವನಿ ಪಾಪ ನಮ್ಮ ಹುಡುಗಿದ್ದೇನ ತೆಪ್ಪಿಲ್ಲ ಅವನೇ ನೋಡಿ ಆ ಮಾಯ್ಕರ ಅವನೇ ಏನೇನೋ ಮಕ್ಕಳು ಹಾಕ್ಬಿಟ್ಟವನೆ ಅದಕ್ಕೆ ಅವನ್ ಹೇಳ್ದಂಗೆಲ್ಲ ಕುಳಿತಾವಳೆ ಕಟ್ಟಿಟ್ ಮಾಡ್ಬಿಡಿ ಎಲ್ಲ ಸುರೈತೈತೆ ಆಮಯ್ಯ ಬುದ್ಧಿ ಆ ಲಕ್ಕಣ್ಣನ ಮಗನಿಗೆ ನಾನ್ ಕರ್ದೆ ಅಂತ ಹೇಳಿ ಕರ್ಕೊಂಡ್ ಬಾ ಹೋಗ್ ಆಯ್ತು ಬುದ್ಧಿ ಬುದ್ಧಿ ನಾ ಹಿಂಗ್ ಬರ್ತೀನಿ ಅಪ್ಪಾಜಿ ಅಪ್ಪಾಜಿ ದೇವ್ ಪ್ರಸಾದ ಯಾವ ದೇವ ಪ್ರಸಾದ ಇಷ್ಟೊತ್ತು ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ನಾನೇನ್ ಮಾಡ್ತಿದ್ದೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ನಿನಗೆ ನಿನ್ನ ಕಳ್ಳಾಟ ನಮಗ್ ಗೊತ್ತಿಲ್ಲ ಅನ್ಕೊಂಡಿಯೇನೆ ವಂಶಕ್ಕೆ ಒಬ್ಳೆ ಮಗಳು ಅಂತ ಮುದ್ದಿಂದ ಸಾಕಿ ಸದ್ರ ಕೊಟ್ಟಿದ್ದಕ್ಕೆ ನಮ್ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ಯಲ್ಲ ಮನೆ ಮಗಳಾಗಿ ಮನೆ ಮರ್ಯಾದೆ ಕಳಿತಿದ್ಯಲ್ಲೇ ಅಪ್ಪಾಜಿ ಮನೆ ಮರ್ಯಾದೆ ನಾನ್ ಕಲಿತಾ ಇದ್ದೀನಾ ಇಲ್ವೇನು ಆ ಅಪ್ಪ ಪೊಲಿ ಗೋಪಿ ಜೊತೆ ಹಾಡ್ಕೊಂಡು ಕುಡ್ಕೊಂಡು ಲಲ್ಲೆ ಹೊಡಿತಿದ್ಯಲ್ಲ ಕಂಡೋರ್ ಏನ್ ಅನ್ಕೊಂಡೋದೊಂದು ಜ್ಞಾನ ಬೇಡ ನಿನ್ಗೆ ಯಾರು ಯಾಕಪ್ಪಾಜಿ ಅನ್ಕೋತಾರೆ ಗೋಪಿ ತುಂಬಾ ಒಳ್ಳೆಯವನು ಇಡೀ ಊರೇ ಅವನು ಹೊಗಳ್ತಾ ಇದೆ ಹೊಗಳ್ತಾ ಇಲ್ಲ ಮುಗೀತಾ ಇದೆ ಇನ್ನೊಂದ್ ಸಾರ್ತಿ ಅವ್ನ ಹೆಸರು ಎತ್ತಿದ್ರೆ ನನ್ನಷ್ಟು ಕೆಟ್ಟವ್ನು ಯಾರು ಇಲ್ಲ ತಿಳ್ಕೊ ನನಗೂ ಬುದ್ಧಿ ಇದೆ ಏನಂದೆ ಯಾರೆಷ್ಟೇ ಹೇಳಿದ್ರು ನನ್ಗೆ ಸಾವೇ ಬಂದ್ರು ಮದ್ವೆ ಆಗೋದಾದ್ರೆ ಗೋಪಿ ಅಂತ ನಿರ್ಧಾರ ಮಾಡಿದ್ದೀನಿ ಮಾತು ಕೊಟ್ಟಿದ್ದೀನಿ ಏನ್ರಿ ಇದು ನಿಮ್ ಚೈತಾಲಿ ಹೇಗ್ ಬಂತು ವಯಸ್ಸು ಬಂದ ಮಗಳನ್ನ ಹೀಗೇನ್ರಿ ಹೊಡೆಯೋದು ವಯಸ್ಸು ಬಂದ್ ಮಕ್ಕಳನ್ನೇ ಹೊಡಿಬೇಕಾದ್ರೆ ಯಾಕಂದ್ರೆ ಈ ವಯಸ್ಸು ಅವ್ನ ತಪ್ಪು ದಾರಿಗೆ ಹಿಡಿಯೋದು ಯಾವನ MLA ನೋ MP ನೋ IAS ಆಫೀಸರ್ನೋ ಅಳಿನ ತಂದ್ಕೊಡೋ ಅಂತ ಯೋಚನೆ ಹಾಕೊಂಡಿದ್ರೆ ಇವಳು ಹೋಗ ದರಿದ್ರ ಮದುವೆ ಆಗ್ತೀನಿ ಅಂತಾಳಲ್ಲ ಛೇ ಹೆಣ್ಣು ಮಕ್ಳು ಯಾಕಾದ್ರೂ ಹುಟ್ಟುತ್ತೋ ತಂದೆ ತಾಯಿಗಳ ಅಂತಸ್ತು ಮರ್ಯಾದೆ ಗೌರವ ಯಾವುದು ಲೆಕ್ಕಕ್ಕಿಲ್ಲ ಗೋಪಣ್ಣ ಏನು ಬುದ್ಧಿಯವ್ರು ಕರಿತಾವ್ರೆ ಎಲ್ಲಿದ್ದಾರೆ ಮನೆಯಾಗವ್ರೆ ಬರ್ತೀನಿ ನಡಿ ಏನೋ ಹೇಳಿದ್ರಂತೆ ಏನೋ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ ನೀ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ಕೊಂಡ್ಬಿಟ್ಯಾ ನೋಡು ನಾ ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟವ್ರಿಗೆ ಕೆಟ್ಟವನು ಯಾಕ ಇರ್ಲಿ ನಾನೇನ್ ಮಾಡ್ದೆ ಅಂತ ನೀವು ಹೀಗೆ ಮಾತಾಡ್ತಿದ್ದೀರಿ ಏನ್ ಮಾಡ್ದೆ ನನ್ನ ಮಗಳ ಜೊತೆ ಕುಣಿದು ಕುಪ್ಪಳಿಸಿ ಚಕ್ಕಂದ ಆಡ್ತಿದ್ಯಲ್ಲ ನೋಡ್ದವ್ರು ಏನ್ ಅನ್ಕೊಂಡಾರೋ ಅನ್ನೋ ಪರಿಜ್ಞಾನ ಬೇಡ ನಿನಗೆ ನಾಳೆ ಅವಳನ್ನ ಯಾರು ಮದ್ವೆ ಆಗ್ತಾರೆ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನ್ ನಿಮ್ ಮಗಳಿಗೆ ಒಳ್ಳೆ ಗಂಡ ಅಲ್ಲ ಯಾರು ನೀನು ನೋಡ ನನ್ನ ಮಗಳು ಸುಖದ ಸುಪ್ಪತ್ತಿಗೆ ಬೆಳೆದೋಳು ಅವಳನ್ನ ಸಾಕೋ ಯೋಗ್ಯತೆ ಇದೆಯೋ ನಿನಗೆ
ನಾನು ಈ ಊರಿನ ಚೇರ್ಮನ್. 100 ಎಕರೆ ಜಮೀನಿದೆ. ಗೊತ್ತಿಲ್ದಿರೋ ನಿಮ್ಮ ಅಪ್ಪನ್ನ ಬೀಗ್ರೆ ಅಂತ ಕರೆಯೋಕ್ ನಾನ್ ಸೆತ್ತನಿಲ್ಲ. ಬಡತನ ಸಿರಿತನದಿಂದ ಒಬ್ಬ ಮನುಷ್ಯನ ಯೋಗ್ಯತೆನ ಅಳಿಯೋದಕ್ಕೆ ಹೋಗ್ಬೇಡಿ. ಪರಿಸ್ಥಿತಿ ಯಾವತ್ತೂ ಒಂದೇ ತರ ಇರೋದಿಲ್ಲ. ವ್ಯಾಪಾರನೋ ವ್ಯವಹಾರನೋ ಏನಾದ್ರೂ ಮಾಡಿ ನಾನು ನಿಮ್ ಮಟ್ಟಕ್ಕೆ ಮುಟ್ಲಿಲ್ಲ, ನನ್ನ ಹೆಸರು ಗೋಪಿನೇ ಅಲ್ಲ. ಆ ಕಾಲ ಬಂದಾಗ ನೋಡ್ಕೊಳ್ಳೋಣ. ಈಗಲೇ ಯಾಕೆ ಆ ಮಾತು? ಈಗ ನೀನ್ ಹೋಗು. ಯಾಕೋ ಹಾಗೆ ನೋಡ್ತಾ ಇದ್ಯಾ? ಕೇಳಿಸ್ಲಿಲ್ವಾ? ಒಳ್ಳೆ ಮಾತಲ್ಲಿ ಹೋಗ್ತೀಯೋ ಕುತ್ಕೇಳ್ದು ಆಚೆ ತಪ್ಪಿಸ್ಲೋ. ಗೋಪಿ, ನಿಲ್ಲು ಗೋಪಿ, ಗೋಪಿ, ನಿಲ್ಲು ಗೋಪಿ, ಗೋಪಿ, ಗೋಪಿ. ಗೋಪಿ, ನನ್ ಮೇಲ್ ಕೋಪನಾ? ಇಲ್ಲ ರಾಧಾ, ಕೋಪ ಯಾಕೆ? ನಿಮ್ ತಂದೆ ಹೇಳಿದ್ರಲ್ಲೂ ಅರ್ಥ ಇದೆ. ನಿನ್ನನ್ ಮದುವೆ ಮಾಡ್ಕೊಳಕ್ಕೆ ನನಗೇನು ಯೋಗ್ಯತೆ ಇದೆ? ನನ್ನ ಮರ್ತ್ಬಿಡು ರಾಧಾ. ಗೋಪಿ, ಮಾತು ನೀನ್ ಹೇಳ್ತಾ ಇದೀಯಾ? ನಿನ್ ಮರೆಯೋದಿಕ್ಕೆ ನನಗೆ ಸಾಧ್ಯ ಇಲ್ಲ. ನಿಂದಮ್ಮಯ್ಯ ಅಂತೀನಿ, ನನ್ ಕೈ ಬಿಡ್ಬೇಡ. ನಾವಿಲ್ಲಿರೋದು ನಿಮ್ ತಂದೆಗೆ ಗೊತ್ತಾದ್ರೆ ಅನಾಹುತ ಆಗುತ್ತೆ. ದಯವಿಟ್ಟು ಮನೆಗೆ ಹೋಗು. ಇಲ್ಲ ಗೋಪಿ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡು, ಅಷ್ಟೇ ನಾನು ನಿನ್ ಕೇಳೋದು. ಗೋಪಿ, ಇರು, ಚೆಕ್ ಮಾಡಿ ನೋಡ್ತೀನಿ. ಮಿಸ್ಟರ್ ಪಾಪ ನೀನೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್? ಏನಪ್ಪ, ಕಾರಲ್ಲಿ ನೀರಾಗೋಗಿದೆ, ನೀರು ಸಿಗುತ್ತಾ? ಕ್ಯಾನ್ ಕೊಡಿ ಸರ್, ನಾನು ತಂದು ಕೊಡ್ತೀನಿ. ಆ ಕ್ಯಾನ್ ಕೊಡು. ತಗೊಳ್ಳಿ. ಹಾಗೆ ಸಿಗರೇಟ್ ನೋಡ್ಬಾ. ಸರಿ ಸರಿ. ಬರ್ತಾರ ಹೊಗೆನೆ ಸಾಲ್ದೆ, ಸಿಗರೇಟ್ ಬೇರೆ ನಿಮ್ಗೆ. ನೀನು ಒಂಥರ ಹೋಗೇನೆ. ಎಂತೆಂತ ನ್ಯೂ ಮಾಡೆಲ್ ಕಾರ್ಗಳೆಲ್ಲ ಬಂದಿದೆ. ಹೋಗಿ ಹೋಗಿ ಈ ಓಬಿರಾಯನ್ ಕಾರ್ ಇಟ್ಕೊಂಡಿದ್ದೀರಾ. ನನ್ ಫ್ರೆಂಡ್ಸ್ ಎಲ್ಲ ಹಾಸ್ಯ ಮಾಡ್ತಿದ್ದಾರೆ. ಇನ್ನೂ ಹಳೆ ಕಾರ್ ಇಟ್ಕೊಂಡಿದ್ಯಲ್ಲ ಅಂತ. ಹೌದ್ ಕಣೆ, ನನ್ನ ಫ್ರೆಂಡ್ಸ್ ಆಸೆ ಮಾಡ್ತಿದ್ದಾರೆ. ಏನಂತ? ಇನ್ನೂ ಹಳೆ ಹೆಂಡತಿನ ಇಟ್ಕೊಂಡಿದ್ಯಲ್ಲ, ಚೇಂಜ್ ಮಾಡಬಾರ್ದ ಅಂತ. ನೋಡೆ, ನನಗೆ ಹಳೆ ಕಾರು, ಹಳೆ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಸೆಂಟಿಮೆಂಟಲ್ ವ್ಯಾಲ್ಯೂ ಕಣೆ. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡೆ. ಆದ್ರೆ ಈ ಮುದಿಕಾರ್ಗೆ 3 ಮೈಲಿಗೂ ನೀರು ಕುಡಿಸ್ಬೇಕಲ್ಲ, ಅದಕ್ಕೇನ್ ಮಾಡೋದು? ಏನೇ ನೀನು 3 ತಿಂಗಳಿಗೆ ಅದನ್ನು ಇದನ್ನು ಅಂತ ಮಲ್ಕೋತಿರ್ತೀಯಲ್ಲ, ನೀನ್ ಕಣ್ಣೆ ಮಾಡಕ್ಕಾಗತ್ತಾ? ಹೋಗ್ರಿ. ಇದೇ ನನಗೆ ಲೇಟೆಸ್ಟ್. ಹಾಗೆ ಯಾರು ಏನೇ ಹೇಳಿ
ನೀನೇ ನನ್ನ ಲೇಟೆಸ್ಟ್ ಬೈಕ್. ಸರ್ ತಗೊಳ್ಳಿ. ಥ್ಯಾಂಕ್ ಯು. ತಗೋ ಬೇಡಿ ಸರ್, ಇವೆಲ್ಲ ಬೇಡಿ ಸರ್. ತಗೋಪ್ಪ, ನಾಚಿಕೆ ಮಾಡ್ಬೇಡ, ತಗೋ. ಸ್ವಲ್ಪ ನೀರ್ ತಂದು ಕೊಟ್ರೆ ನಮ್ ಕೈ ಸೇದ್ ಹೋಗತ್ತಾ? ಇದ್ರಲ್ಲೇನ್ ತೊಂದ್ರೆ ಸರ್? ನೋಡಿದ್ಯಾ, 1985 ನಲ್ಲೂ ಇನ್ನೂ ಇಂಥವ್ರಿದ್ದಾರೆ. ಸಿಟಿ ಅನ್ಕೊಂಡ್ರಾ? ಹಳ್ಳಿಗಳಲ್ಲಿ ಇನ್ನೂ ಇಂಥವೆಲ್ಲ ಇದ್ದಾರೆ. ಸರ್, ನಿಮ್ಮನ್ನೊಂದ್ ಮಾತು ಕೇಳಲ್ಲ? ಕೇಳಪ್ಪ. ಈ ಕಾರು ನಿಮ್ ಸ್ವಂತದ್ದೇನಾ? ಇದು ನನ್ನ ಸ್ವಂತ ಕಾರು, ಇದೂನು ನನ್ನ ಸ್ವಂತ ಹೆಂಡತಿನೇ. ಹಾಗಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ನೀವು ಮೊದ್ಲಿಂದಲೂ ಶ್ರೀಮಂತರೇನಾ? ಇಲ್ಲಪ್ಪ, ನಾನು ನಿನ್ನ ಹಾಗೆ ಹಳ್ಳಿಯವನು, ತುಂಬಾ ಬಡವ. ನನ್ನ ಕಥೆ ಸ್ವಾರಸ್ಯವಾಗಿದೆ. ನಾನು ಹಳ್ಳಿಲಿದ್ದಾಗ ನನಗೆ ಬೆಂಗಳೂರು ಸಿಟಿ ನೋಡ್ಬೇಕು ಅಂತ ಆಸೆ ಬಂದ್ಬಿಡ್ತು. ಹೇಗೋ ಕಷ್ಟ ಬಿದ್ದು ಲಾರಿ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಸೇರಿದೆ. ಬೆಂಗಳೂರಿನಲ್ಲಿ ಪಡಬಾರ್ದು ಕಷ್ಟಪಟ್ಟೆ, ಬೀದಿ ಬೀದಿ ಅಲ್ಲದೆ ಕಡೆಗೆ ಒಂದು ಚಿಕ್ಕ ಬಿಸ್ನೆಸ್ ಅಂತ ಶುರು ಮಾಡಿದೆ. ಆ ಚಿಕ್ಕ ಬಿಸ್ನೆಸ್ ದೊಡ್ಡದಾಗಿ, ಅದರಿಂದ ದೊಡ್ಡ ಇಂಡಸ್ಟ್ರೀಸ್ ಆಗಿ, ಅದರಿಂದ ಕಾರುಗಳು, ಬಂಗ್ಲಾಗಳು, ಇಂಥ ಹೆಂಡತಿ ಎಲ್ಲ ನಂದ. ಇದಕ್ಕಿಂತ ಇನ್ನೇನ್ ಬೇಕಪ್ಪ? ನೋಡು, ನನ್ನ ಅನುಭವದಲ್ಲಿ ಮನುಷ್ಯ ಸೋಮಾರ್ತನ ಬಿಡಬೇಕು, ಕಷ್ಟಪಟ್ಟು ದುಡಿಬೇಕು. ಯಾವನಿಗೆ ಕಷ್ಟಪಡೋಕ್ ಗೊತ್ತಿಲ್ವೋ ಅವನಿಗೆ ಸುಖ ಪಡೋಕ್ಕೂ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ ಸರ್. ಬನ್ನಿ ಏನ್ ಮಾಡ್ಕೊಂಡಿದ್ಯಾ? PUC ಓದಿದ್ದೀನಿ, ಇಲ್ಲೇ ಇದ್ದೀನಿ. ಎಜುಕೇಟೆಡ್ ಫೆಲೋ, ಕಮ್ ಟು ಬ್ಯಾಂಗ್ಳೂರ್. ಯಂಗ್ ಮ್ಯಾನ್, ಯು ಹವ್ ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ಬರ್ಲಾ? ಬೆಂಗಳೂರು. ಇತ್ಯಾಸ ಮಗ, ಅಲ್ಲಿ ಗದ್ದೆಯಾಗೆ ನಾಟಿ ಹಾಕ್ತಾವ್ರೆ. ಕೂಲಿಯವ್ರನ್ನಾಗಿ ನಂಬಿಕೆ ಇಟ್ಕೊಂಡು ನಿಸೂರ ತುಂತು ಬಿಟ್ರೆ ವ್ಯಾಸಾಯ ಮಾಡ್ದಂಗ ಆಯ್ತಲ್ಲ. ವ್ಯವಸಾಯ? ನಾನು ಹುಡ್ದಾಗ್ಲಿಂದ ನೋಡ್ತಾನೆ ಇದ್ದೀನಿ, ನೀನು ಬೇಸಾಯ ಮಾಡ್ತಾನೆ ಇದೀಯ. ನಾವೇನಾದ್ರೂ ಉದ್ಧಾರ ಆಗಿದೀವ? ನಮ್ ಪರಿಸ್ಥಿತಿ ಏನಾದ್ರು ಬದಲಾಯಿಸಿದ್ಯಾ? ಏನ್ ಮಾಡವ, ನಾವು ಆ ಜಾವತ ಪಡ್ಕೊಂಡ್ ಬಂದಿದ್ದು ಅರ್ಪ ಮಾಡಿಕೆ. ಅದ್ರಾಗಿ ಒಂದು ಪಲ್ಲೆ ಅಕ್ಕಿ ಬೇಯಂದ್ರೆ ಹೆಂಗ್ ಬೇಯ್ತದೆ? ಅಯ್ಯ, ನೀನು ವೇದಾಂತ ಹೇಳ್ತಾನೆ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಅಲ್ಲಪ್ಪ, ನಮ್ ಸುತ್ತಮುತ್ತಲಿನ ಹಳ್ಳಿಯವ್ರು ಎಷ್ಟೊಂದು ಜನ ಬೆಂಗಳೂರಿಗೆ ಹೋಗಿ ಬೇಕಾದ ವ್ಯಾಪಾರ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ವಾ? ಅದಕ್ಕೆ ಏನಾದ್ರಾಗ್ಲಿ ನಾನು ಬೆಂಗಳೂರಿಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿವಿನ ಕಂಡ, ಹಳ್ಳಿಯಿಂದ ದಿಲ್ಲಿಗೆ ಹೋದವರು ದೊಡ್ಡ ಮನುಷ್ಯರು ಆಗವ್ರೆ, ತಿರುಪೇವರು ಆಗವ್ರೆ. ಕಾಂದೂರ್ಗೆ ಹೋಗಿ ಭಂಗ ಪಡೋಕ್ಕಿಂತ ನಮ್ಮೂರಿಗೆ ನಮ್ಮೋರ್ ತಮ್ಮೋರ್ ಮುಂದೆ ಬಾಳ್ವೆ ಮಾಡೋದ್ ಕಲಿ. ಹೌದೌದು, ನಮ್ಮವರು ತಮ್ಮವರು ಅನ್ನೋರು ನಮ್ಮನೆಗೆ ಬಂದು ಪಡಿ ಎಳಿತಾರೇನು? ಯಾರು ಯಾಕ ಪಡಿ ಅಳಿಬೇಕು? ನಿನ್ನೆ ಸಂಜೆ ಶಾನ್ಬಾಗ್ರು ಸಿಕ್ಕಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಗೊತ್ತು ಬಿಡಪ್ಪ, ಸರ್ಕಾರದವರು ಹಳ್ಳಿಯವ್ರಿಗೆ ಇಂಥ ಸಹಾಯ ಮಾಡ್ತಾರೆ ಅಂತ ಸಹಾಯ ಮಾಡ್ತಾರೆ ಅಂತ ತಾನೆ. ಯಾವ ರಾಣ್ಯಾಗ ಹೇಳ್ದು ಕಂಡ, ವಿದ್ಯಾ ಕಲ್ಸವ್ರಿಗೆ ಇದ್ದೂರಿಗೆ ಇದ್ಕೊಂಡು ಏನಾರ ಕಸಬ್ ಮಾಡ್ಲಿ ಅಂತ ಸರ್ಕಾರದವರು 25,000 ರೂಪಾಯಿ ಕೊಡ್ತಾರಂತೆ. ನೀನೆಂಗೂ ದೊಡ್ಡ ಸ್ಕೂಲ್ ಪಾಸ್ ಮಾಡಿದ್ಯಾ, ನಿಂಗೂ 25,000 ರೂಪಾಯಿ ಕೊಡ್ತಾರೆ. ಬದುಕೋರಿಗೆ ಇನ್ನೇಸ್ ಬೇಕಲ್ಲ? ಅದ ಸುಲಭ ಅಲ್ಲಪ್ಪ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ ಅನ್ನೋ ಹಾಗೆ ಸರ್ಕಾರದವ್ರು ಸ್ಯಾಂಕ್ಷನ್ ಮಾಡಿದ್ರು ಆ ಹಣ ನಮ್ ಕೈಗೆ ಬರ್ಬೇಕಾದ್ರೆ ಅಲ್ಲಿರೋ 100 ಮರಿ ದೇವ್ರುಗಳಿಗೆ ನಾವು ನೋಟಿನ ಚೀಟಿ ಅಂಟಿಸ್ತಾ ಇರ್ಬೇಕಾಗತ್ತೆ. ಗುರುತಿಲ್ದೇದವ್ರನ್ನ ಕರೆದು ನಮಗ್ ಶಿಫಾರ್ಸ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೋಬೇಕಾಗತ್ತೆ. ಆ ತಲೆನೋವೆಲ್ಲ ನಮ್ಗೆ ಯಾಕಪ್ಪ? ಅಪ್ಪ, ನನ್ ಮೇಲೆ ನಂಬಿಕೆ ಇಡಿಪ್ಪ. ಹೇಗಾದ್ರೂ 20,000 ರೂಪಾಯಿ ಜತೆ ಮಾಡ್ಕೊಂಡ್ರೆ
ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ತೀನಪ್ಪ, ಖಂಡಿತ. ಆಗಲ್ಲಪ್ಪ, ನಂದೇನಿದೆಯಪ್ಪ, ನೀನ್ ಸಂತೋಷವಾಗಿರ್ಬೇಕು. ನನ್ನ ಹೊಲ ಗದ್ದೆ ಒತ್ತೈದು ನೀನು ಹಣ ತಂದ್ಕೊಡ್ತೀನಿ. ನೀನ್ ಇಷ್ಟೇ ಬಂದಂಗೆ ಮಾಡ್ಕಪ್ಪ. ಇದೇನೇ ಇದು? ಈಗ ತಾನೇ ಬಂದಿದ್ಯಾ? ಮತ್ತೆಲ್ಲಿ ಹೊರಟೆ? ರಾಜಿ ಮನೆಗಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಹೆಚ್ಚು ತಿರ್ಬೇಡ, ಅವ್ರು ಬರೋಕ್ ಮುಂಚೆ ಬಂದ್ಬಿಡು. ಸರಿ, ಬರ್ತೀನಮ್ಮ. ಗೋಪಿ, ಗೋಪಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನಗೊಂದು ಯೋಚನೆ ಬಂದಿದೆ. ಹೇಳಿದ್ರೆ ನೀನೇನ್ ಅನ್ಕೋತೀಯೋ ಏನು? ಅದೇನ್ ಹೇಳು ಗೋಪಿ. ರಾಧಾ, ನಾನು ಬೆಂಗಳೂರಿಗೆ ಹೋಗೋಣ ಅಂತ. ಏನು, ಬೆಂಗಳೂರು ಹೋಗ್ತೀಯಾ? ಹಾ. ನನ್ನನ್ನ ಬಿಡೋಲ್ಲ ಮರೆಯೋಲ್ಲ ಅಂತ ಹೇಳಿ ಈಗ ಬೆಂಗಳೂರಿಗೆ ಹೋಗ್ತೀನಿ ಅಂತೀಯಾ? ನಾ ಹೋಗ್ತಾ ಇರೋದು ನಿನಗೋಸ್ಕರನೇ. ಬೆಂಗಳೂರಿಗೆ ಹೋಗಿ ಏನಾದ್ರೂ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡ್ಬೇಕು. ಹಣ ಇಲ್ಲದಿದ್ದವನಿಗೆ ಪ್ರಪಂಚದಲ್ಲಿ ಮರ್ಯಾದೆನೇ ಇಲ್ಲ. ಹುಟ್ಟಿನಿಂದಂತೂ ನಾ ಶ್ರೀಮಂತ ಅಲ್ಲ, ದುಡ್ದಾದ್ರೂ ಶ್ರೀಮಂತನಾಗ್ಬೇಕು. ಅದಕ್ಕೆ ಬೆಂಗಳೂರಿಗೆ ಹೋಗಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ. ಆದ್ರೆ ಗೋಪಿ, ನೀನ್ ಹೋದ್ರೆ ಇಲ್ಲಿ ನನ್ನವರು ಅಂತ ಯಾರೂ ಇರಲ್ಲ. ಗೋಪಿ, ಗೋಪಿ, ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗು. ಅದ್ ಸರಿ ಇಲ್ಲ ರಾಧಾ. ನಾವು ಆ ಥರ ತಪ್ಪು ಮಾಡೋದ್ರಿಂದ ಆಡ್ಕೊಳ್ಳೋರಿಗೆ ಅವಕಾಶ ಮಾಡಿಕೊಟ್ಟ ಹಾಗಾಗತ್ತೆ. ಆಮೇಲೆ ನಮ್ಮಿಬ್ಬರ ಮನೆಯವ್ರಿಗೂ ಜನಗಳಿಗೆ ಮುಖ ತೋರ್ಸಕ್ಕಾಗಲ್ಲ. ಆದ್ರೆ ಗೋಪಿ, ನನ್ನ ನಂಬು ರಾಧಾ. ಇದೇ ಹಳ್ಳಿಲಿ ಜನರ ಮುಂದೆ ಧಾರೆ ಮಂಟಪದಲ್ಲಿ ನಿನ್ ಕೈ ಹಿಡಿತೀನಿ. ಅಲ್ಲಿವರೆಗೂ ನೀನ್ ನನಗೋಸ್ಕರ ಕಾಯ್ಬೇಕು. ಕಾಯ್ತೀಯ ರಾಧಾ? ಕೊನೆ ಉಸಿರಿರೋವರೆಗೂ ಕಾಯ್ತೀನಿ ರಾಧಾ. ತಗೋ 20,000. ಅದೇನ್ ಬಿಸ್ನೆಸ್ ಮಾಡ್ತೇ ಮಾಡು. ಆದ್ರೆ ಹೊಲ ಗದ್ದೆ ನನ್ ಜೀವನ ಒತ್ತೈಟು ನಿಂಗೆ ಹಣ ತಂದ್ಕೊಡ್ತೀನಿ. ಹುಷಾರು. ಒಂದೊಂದು ನಯಾ ಪೈಸಾ ಖರ್ಚು ಮಾಡುವಾಗ್ಲೂ ಯೋಚನೆ ಮಾಡಿ ಖರ್ಚು ಮಾಡ್ತೀನಪ್ಪ. ನನ್ನ ಮೇಲೆ ವಿಶ್ವಾಸ ಇಡಿಪ್ಪ, ನಂಬಿಕೆ ಇಡಿ. ವಿಶ್ವಾಸ ನಂಬಿಕೆ ಮೇಲೆ ಈಟೊಂದು ಹಣ ತಂದ್ಕೊಟ್ಟಿದ್ದೀನಿ ಮಗ. ನೀನ್ ತಂದಾಕಿರು ಮಗ, ನೀನ್ ಅಪ್ಪ. ತಂದಾಕಿರು. ಬರ್ತಿದ್ದೆ ನೋಡು, ಆ ಬಂಡೇಪಲ್ಲಿ ಗಿರಿಯಪ್ಪನ ಮಗ ಮೋನ ಅಂತ ಬೆಂಗಳೂರಿನಾಗೆ ದೊಡ್ಡ ಕುಳ ಆಗವನೆ. ನೀನ್ ಬಿಸ್ನೆಸ್ ಶುರು ಮಾಡೋ ಮುಂಚೆ ಅವನ ಅನುಭವನು ಕೇಳ್ಕೊ. ಬೆಂಗಳೂರಿಗೆ ಹೋಗಿದ್ಯಾ? ಹೌದ್ ಕಣಯ್ಯ, ಬೆಂಗಳೂರಿಗೆ ಹೋಗಿದ್ದೆ. ಏನ್ ಸಿಟಿನಯ್ಯ ಅದು. ಗೋಪಿ, ನೀನ್ ಒಂದ್ಸರಿ ಅಲ್ಲಿಗೆ ಹೋಗ್ಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ವಿಧಾನಸೌಧ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಅದ್ರ ಪಕ್ಕದಲ್ಲಿರೋ ಕಬ್ಬನ್ ಪಾರ್ಕು, ಆ ಲಾಲ್ ಬಾಗು, ಅಲ್ಲೋಗಿ ಕೂತ್ಕೊಂಡ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ. ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಬೆಂಗಳೂರು ಬ್ಯೂಟಿಫುಲ್ ಸಿಟಿ. ಕನ್ನಡ ನಾಡಿನ ಚೆಲುವಿನ ಆಗರ ಬದುಕಿನ ಬಂಗಾರ, ಭಾರತ ಗಗನವ ಬೆಳಗುವ ಚಂದಿರ ಸುಂದರ ಸಿಂಗಾರ, ಆನಂದವೇ ತುಂಬಿರುವ ಜನಗಣ ಮನ ರಂಜಿಸುವ ಬೆಂಗಳೂರು ಮಹಾನಗರ, ಬೆಂಗಳೂರು ಮಹಾನಗರ. ಕನ್ನಡ ನಾಡಿನ ಚೆಲುವಿನ ಆಗರ ಬದುಕಿನ ಬಂಗಾರ, ಭಾರತ ಗಗನವ ಬೆಳಗುವ ಚಂದಿರ ಸುಂದರ ಸಿಂಗಾರ.
ಜಾತಿ ಮತ ಭೇದವಿಲ್ಲ, ಜಗಳ ಹೊಡೆದಾಟವಿಲ್ಲ. ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳುವರೆಲ್ಲ. ನ್ಯಾಯ ಒಂದೇ ನೀತಿ ಒಂದೇ ಲೋಕ ಕೊಂಡಾಡಿತೆಲ್ಲ. ಮಾಗಡಿ ಕೆಂಪೇಗೌಡರು ಕಟ್ಟಿದ ವಿಜಯನಗರ ದರಸರು ಮೆಚ್ಚಿದ. ಮಾಗಡಿ ಕೆಂಪೇಗೌಡರು ಕಟ್ಟಿದ ವಿಜಯನಗರ ದರಸರು ಮೆಚ್ಚಿದ ಗೋಪುರಗಳ ನಗರ ಇದು, ಗೋಪುರಗಳ ನಗರ. ಕನ್ನಡ ನಾಡಿನ ಚೆಲುವಿನ ಆಗರ ಬದುಕಿನ ಬಂಗಾರ, ಭಾರತ ಗಗನವ ಬೆಳಗುವ ಚಂದಿರ ಸುಂದರ ಸಿಂಗಾರ. ವಿದ್ಯಾ ವಿಜ್ಞಾನ ಶಾಲಾ ಜ್ಞಾನ ಭಂಡಾರ ಕೇಳು. ಭವ್ಯ ಸೌಧಗಳಿಂದ ದಿವ್ಯ ಕಡೆಯೇರಿತಲ್ಲ. ಶ್ರಮಿಕ ಜನರ ಶ್ರಮದ ಫಲವು ನಗರ ಸಿರಿ ತುಂಬಿತಲ್ಲ. ದುಡಿಮೆಯ ದೇವರು ಎಂದು ನಂಬಿದ ಕುಶಲ ಕಲಾವಿದ ಕಾರ್ಮಿಕ ಜನರ, ದುಡಿಮೆಯ ದೇವರು ಎಂದು ನಂಬಿದ ಕುಶಲ ಕಲಾವಿದ ಕಾರ್ಮಿಕ ಜನರ ಕೈಗಾರಿಕ ನಗರ ಇದು, ಉದ್ಯಾನವನ ನಗರ. ಕನ್ನಡ ನಾಡಿನ ಚೆಲುವಿನ ಆಗರ ಬದುಕಿನ ಬಂಗಾರ, ಭಾರತ ಗಗನವ ಬೆಳಗುವ ಚಂದಿರ ಸುಂದರ ಸಿಂಗಾರ. ಆನಂದವೇ ತುಂಬಿರುವ ಜನಗಣ ಮನ ರಂಜಿಸುವ ಬೆಂಗಳೂರು ಮಹಾನಗರ, ಬೆಂಗಳೂರು ಮಹಾನಗರ. ಹಲೋ, ಗೊತ್ತಾಗ್ಲಿಲ್ವಾ? ನಮಸ್ಕಾರ. ಯುಸಿ, ನನ್ನ ಹೆಸರು ಮೋಹನ್ ಅಂತ. ಮೋಹನ್ ಅಂದ್ರೆ ನಮ್ ಬನ್ನಳ್ಳಿ ಗಿರಿಯಪ್ಪನವ್ರ ಮಗ. ಬನ್ನಳ್ಳಿ ಗಿರಿಯಪ್ಪನವರು? ಹೌದು. ನಿನಗೆ ಗೊತ್ತಾ ಅವರು? ಇಲ್ಲ, ನಮ್ ತಂದೆಗೆ ಚೆನ್ನಾಗಿ ಗೊತ್ತವರು. ಅವ್ರ ಮಗನೇ ತಾನೇ ನೀವು? ಹೌದು. ನಾನು ವಿರೂಪಾಕ್ಷಿ ಲಕ್ಕಪ್ಪನವ್ರ ಮಗ ಗೋಪಿ. ಓ, ನಮ್ ಲಕ್ಕಪ್ಪನವ್ರ ಮಗ. ಲಕ್ಕಪ್ಪನವ್ರು ಯಾರು ಗೊತ್ತಿಲ್ಲ. ಹೇಗಿದೆ ಅವ್ರ ಆರೋಗ್ಯ ಈಗ? ಚೆನ್ನಾಗಿದ್ದಾರೆ. ಓ, ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡೋದು? ಬಾ ಹೋಗೋಣ. ಪರಲ್ಲ ಬಿಡಿ, ಪರಲ್ಲ. ಇರ್ಲಿ, ಬಾ ಹೋಗೋಣ. ಹೌದು ಗೋಪಿ, ನಿನಗಿಲ್ಲಿ ಯಾರಾದ್ರೂ ಪರಿಚಯ ಇದೆಯಾ? ಇದಾರೆ. ಯಾರು? ನೀವೇ. ಸರ್, ನಮ್ ತಂದೆ ಹೇಳಿದ್ರು ಇಲ್ಲಿ ನಿಮ್ ಮಾತು ಮಿನಿಸ್ಟ್ರ್ವರ್ಗೂ ನಡೆಯತ್ತಂತೆ. ಅದನ್ನು ಹೇಳ್ಬಿಟ್ರಾ? ನೋಡು, ಮಿನಿಸ್ಟ್ರು ಅನ್ನತ್ಲು ಜ್ಞಾಪಕಕ್ಕೆ ಬಂತು. ಮೊನ್ನೆ ನಮ್ಮ ಹುಡುಗ ಒಬ್ಬ, ಸರ್ ನಾನು ಕೆಲಸ ಕೊಡ್ಸ್ಕೊಡಿ, ಮಿನಿಸ್ಟ್ರು ಗೊತ್ತಲ್ಲ ನಿಮ್ಗೆ ಅಂತ. ನೋಡಪ್ಪ, ನನ್ನ ಇನ್ಫ್ಲೂಯೆನ್ಸ್ ಹಾಗೆಲ್ಲ ಯೂಸ್ ಮಾಡಲ್ಲ ಅಂದೆ. ಆಮೇಲೆ ಮಿನಿಸ್ಟ್ರು ನನ್ನ ಹುಡುಗನ ಪಕ್ಕದಲ್ಲಿ ಇದ್ದು ನೋಡ್ಬಿಟ್ಟಿದ್ದೆ, ಒಂದ್ ಸಣ್ಣ ಕೆಲಸ ಕೊಡ್ಸಿದ್ರು. ಈಗ ಒಂದು ದೊಡ್ಡ ಆಫೀಸರ್ ಆಗ್ಬಿಟ್ಟಿದ್ದಾನೆ ಅವನು. ಮೊನ್ನೆ ಮಿನಿಸ್ಟ್ರು ದಿಢೀರ್ ಅಂತ ಹುಬ್ಳಿಗೆ ಒಂದು ಪ್ರೋಗ್ರಾಮ್ ಹಾಕ್ಬಿಟ್ರು. ನೀನ್ ಬರ್ಲೇಬೇಕು ಅಂತ ಹೇಳ್ತಾ ಇದ್ರು.
ನನಗೆಲ್ಲಿ ಕೆಲಸ ಇದೆ ಆಗೋಲ್ಲ ಸರ್ ಅಂತ ಹೇಳಿದೆ. ಅವ್ರ ಮನೆಗೆ ಹೋಗ್ಬಿಟ್ರು ಅಷ್ಟೇನೆ. ಹುಡುಗರೆಲ್ಲ ಅಂಕಲ್ ಬಂದ್ರು ಅಂತ ಒಂದೇ ಖುಷಿ. ಸರ್, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ನೀವು ನನಗೆ ಸಹಾಯ ಮಾಡ್ಲೇಬೇಕು. ಡೋಂಟ್ ವರಿ ಗೋಪಿ. ನೋಡು, ನನಗೂ ಏನು ಕೆಲಸ ಇರ್ಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬ ಮಂಗಳೂರಿಗೆ ಹೋಗ್ಬೇಕಾಯ್ತು. ಫ್ಲೈಟ್ ಅಲ್ಲಿ ಹೋಗಯ್ಯ ಅಂದ್ರೆ ಭಯ ಆಗುತ್ತೆ. ಬಸ್ಸಲ್ಲಿ ಹೋಗ್ತೀನಿ ಅಂದ. ಅವನ್ನ ಕಳಿಸ್ಬಿಟ್ಟು ಈ ಕಡೆ ತಿರುಗಿದೆ. ನೀನ್ ನನ್ನ ಕಣ್ಣಿಗೆ ಬಿದ್ದೆ. ನನ್ನ ಅದೃಷ್ಟ ಸರ್. ಸರ್ ನೋಡು, ನನಗೂ ಬಿಸ್ನೆಸ್ ಫ್ಯಾಕ್ಟ್ರಿ, ಆಫೀಸು ಬಿಸ್ನೆಸ್ ಫ್ಯಾಕ್ಟ್ರಿ, ಟೈಮೇ ಇಲ್ಲ ನನಗೆ. ಸರ್, ನೀವೇ ನನಗೇನಾದ್ರೂ ಒಂದು ದಾರಿ ತೋರಿಸ್ಲೇಬೇಕು. ನೋಡು, ಡೋಂಟ್ ವರಿ ಗೋಪಿ. ನಮ್ ಲಕ್ಕಪ್ಪನವ್ರ ಮಗ ಅಂತ ಹೇಳಿದ್ರೆ ಅಷ್ಟು ಮಾಡಿದ್ರೆ ಆಗತ್ತೆ. ನಮ್ ಲಕ್ಕಪ್ಪನವರು ಬಾ, ಆಫೀಸ್ ಗೆಸ್ಟ್ ಹೌಸ್ ಕುತ್ಕೊಂಡು ಮಾತಾಡೋಣ. ಬಾ 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 ಬಾ. ಮೈ ಡಿಯರ್ ಆಫೀಸರ್ಸ್, ಈ ಹೊತ್ತಿನ ಮೀಟಿಂಗ್ಗೆ ಬಹಳ ಮುಖ್ಯವಾದ ಉದ್ದೇಶ ಇದೆ. ಈಚೆಗೆ ಬೆಂಗಳೂರಲ್ಲಿ ಈ ಡಕಾಯಿತಿ, ಕೊಲೆ, ಸುಲಿಗೆ, ಚೈನ್ ಸ್ನ್ಯಾಚಿಂಗ್ ಇದೆಲ್ಲ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಪೇಪರ್ಸ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ಈ ಸುದ್ದಿ ಬರ್ತಾ ಇದೆ. ಎಡಿಟೋರಿಯಲ್ಸ್ನಲ್ಲೂ ಬರೀತಾ ಇದ್ದಾರೆ. ಲೆಟರ್ಸ್ ಟು ದಿ ಎಡಿಟರ್ನಲ್ಲಿ ಜನ ನಮ್ಮ ಇಲಾಖೆ ಬಗ್ಗೆ ಬಹಳ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ನಾನು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿದೆ. ಅವರು ಹೇಳಿದ್ರು, ನಿಮ್ಮ ಇಲಾಖೆ ಬಹಳ ಸ್ಟ್ರಿಕ್ಟ್ ಆದಂತ ಕ್ರಮಗಳನ್ನ ತಗೊಳ್ಬೇಕು ಅಂತ. ನಾನು ಖಂಡಿತ ಮಾಡ್ತೇನೆ ಸರ್ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೇನೆ. ಇದಕ್ಕೆ ನಿಮ್ ಎಲ್ಲರ ಕೋಆಪರೇಷನ್ ಬೇಕು. ನಾನು ಒಂದು ಡಿಸಿಷನ್ ಮಾಡಿದ್ದೀನಿ. ಏನು ಅಂತಂದ್ರೆ, ಬೆಂಗಳೂರಲ್ಲಿ ಮೊದಲನೇ ಸಾರಿಗೆ ಇವತ್ತಿನಿಂದ ನಾಕಾಬಂದಿನ ಇಂಟ್ರೊಡ್ಯೂಸ್ ಮಾಡೋದು ಅಂತ. ಈ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡುವಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಕುಡುಕರು, ಕಳ್ಳರು, ಕಾಕರು ಇಂಥವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕ್ಬೇಕು ಅಂತ. ಹಾಗೇನೆ ಗ್ಯಾಂಬ್ಲಿಂಗ್ ಡೆನ್ಸ್ ರೈಡ್ ಮಾಡ್ಬೇಕು, ಬ್ರಾಥೆಲ್ಸ್ ರೈಡ್ ಮಾಡ್ಬೇಕು. ಒಂದು ವಾರ ಕಾಲ ಈ ನಾಕಾಬಂದಿನ ಸಕ್ಸಸ್ಫುಲ್ ಆಗಿ ಮಾಡೋಣ. ಜನಕ್ಕೆ ನೆಮ್ಮದಿ ತರೋಣ. ನೀವೆಲ್ಲ ನಿಮ್ಮ ಏರಿಯಾಸ್ಗೆ ವಾಪಸ್ ಹೋಗಿ ಜೀಪ್ಸು, ವೈರ್ಲೆಸ್ಸು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ವಿನೋದ್ ಕುಮಾರ್, ನಾನು ಕೂಡ ರಾತ್ರಿ 12 ಗಂಟೆಗೆ ಬಂದು ನಿಮ್ಗಳ ಜೊತೆ ಜಾಯಿನ್ ಆಗ್ತೀನಿ. ಫ್ರೆಂಡ್ಸ್, ನಾವೆಲ್ಲ ಸೇರಿ ಈ ಆಪರೇಷನ್ ನಾಕಾಬಂದಿನ ಸಕ್ಸಸ್ಫುಲ್ ಆಗಿ ಮಾಡೋಣ. ಥ್ಯಾಂಕ್ ಯು. ಗುಡ್ ಬೈ. ಬಾ ಗೋಪಿ, ಬಾ ಬಾ. ಓಹೋ, ಈ ಊರಿಗೆ ಬರ್ತಿದ್ದ ಹಾಗೆ ನನಗೆಷ್ಟು ಭಯ ಆಗೋಯ್ತು ಅಂತೀರಾ? ಎಷ್ಟು ದೊಡ್ಡ ಊರಿನಲ್ಲಿ ನಿಮ್ಮನ್ನೆಲ್ಲಿ ಹುಡುಕೋದು ಅಂತ. ಬಸ್ ಇಳಿತಿದ್ದ ಹಾಗೆ ನಿಮ್ಮನ್ನ ನೋಡಿದೆ, ತುಂಬಾ ಸಂತೋಷ ಆಗೋಯ್ತು. ಯು ಸಿ ಗೋಪಿ, ನೀನು ನನ್ ಕಡೆವನು ಅಂದ್ರೆ ಬೆಂಗಳೂರಿನಲ್ಲಿ ನನ್ನ ತಮ್ಮ ಇದ್ದ ಹಾಗೆ. ನ್ಯಾಚುರಲ್ ಆಗಿ ನೀನ್ ಮೊದಲನೇ ಸಲ ನೋಡಿದ್ರು ಏನೋ ಒಂಥರ ಅಫೆಕ್ಷನ್. ಐ ಡೋಂಟ್ ನೋ ವೈ. ಯು ಸಿ, ನಿನ್ ವಿಚಾರನೆಲ್ಲ ತಿಳ್ಕೋಬೇಕು ಅನ್ನೋ ಆಸೆ. ನೀನು ಬೆಂಗಳೂರಿಗೆ ಬರೋದು ಇದೇ ಮೊದಲನೇ ಸಲನಾ? ಹೌದು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಬಂತು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಏನ್ ಸಾಧಿಸ್ಬೇಕು ಅಂತ? ಯಾವ್ದಾದ್ರೂ ಬಿಸ್ನೆಸ್ ಮಾಡಿ ದೊಡ್ಡದಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ. ಬಿಸಿನೆಸ್? ವೆರಿ ಗುಡ್, ವೆರಿ ಗುಡ್. ಅದಕ್ಕೇನಂತೆ, ಧಾರಾಳವಾಗಿ ಮಾಡಬಹುದು. ಆದ್ರೆ ಯು ಸಿ, ಎಂಥ ಬಿಸ್ನೆಸ್ ಮಾಡ್ಬೇಕು ಅಂತ ಅದನ್ನಿನ್ನೂ ತೀರ್ಮಾನ ಮಾಡಿಲ್ಲ. ಏನೇ ಮಾಡ್ಬೇಕಾದ್ರೂ ಮೊದಲು ನಿಮ್ ಸಲಹೆ ತಗೋ ಅಂತ ನಮ್ ತಂದೆ ಹೇಳಿದ್ದಾರೆ. ನನ್ ಸಲಹೆ? ನಾನು ಬೇಕಾದಷ್ಟು ಜನಕ್ಕೆ ಸಲಹೆ ಕೊಟ್ಟಿದ್ದೀನಿ. ನೋಡಪ್ಪ, ಈಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ನೀನ್ ಎಷ್ಟು ಹಣ ಹಾಕೋಕ್ ಸಿದ್ಧವಾಗಿದ್ಯಾ? ನನ್ನ ಹತ್ರ 20,000 ರೂಪಾಯಿ ಇದೆ ಅಷ್ಟೇ. 20,000? ಯು ಮೀನ್ 20,000 rupees? ದಟ್ಸ್ ಫೈನ್. ಬಿಸ್ನೆಸ್ ಶುರು ಮಾಡೋದಕ್ಕೆ ಇದೇನ್ ಕಡಿಮೆ ಅಮೌಂಟ್ ಏನೂ ಅಲ್ಲ. ಇಷ್ಟು ಸಾಕು ಅಂತೀರಾ? ಓ ಶೂರ್. ಆದ್ರೆ ಏನ್ ಬಿಸ್ನೆಸ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಧಾನವಾಗಿ ಕೂತ್ಕೊಂಡು ಆಲೋಚನೆ ಮಾಡೋಣ. ನೋಡೋ, ಬ್ಯಾಂಗ್ಳೂರ್ ಇಸ್ ಎ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಇರೋರು ಟಿಪ್ ಟಾಪ್ ಆಗಿರ್ಬೇಕು, ಟ್ರಿಮ್ ಆಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು. ಗೊತ್ತಾಯ್ತೇನಾ? ಇಂಗ್ಲಿಷ್ ಬರುತ್ತೋ ಇಲ್ವಾ, ಪಟ ಪಟ್ ಅಂತ ಹೊಡಿತಾ ಇರ್ಬೇಕು ಸುಮ್ನೆ. ಕಮಾನ್, ಹ್ಯಾವ್ ಎ ವಾಶ್ ಅಂಡ್ ಗೆಟ್ ರೆಡಿ. ಒಂದ್ ನಿಮಿಷ. ಕಮಾನ್, ಇದನ್ನ ಹಾಕೋ. ನಾನಾ? ಏನ್ ನೋಡ್ತಾ ಇದ್ಯಾ? ಬೇಗ ಹಾಕೋ ಇದನ್ನ. ನೀವಿಲ್ಲೇ ನಿಂತಿದ್ದೀರಾ? ನಾನ್ ಇಲ್ಲೇ ಇರ್ತೀನಿ. ನೀನ್ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಬ. ಬಾತ್ರೂಮ್ ಹೋಗಿ ಚೇಂಜ್ ಮಾಡ್ಕೊಂಬ. ಕಮಾನ್, ಗೆಟ್ ರೆಡಿ. ಆಪರೇಟರ್, ಪ್ಲೀಸ್ ಗಿವ್ ಮಿ 222-089. ಹಲೋ, 5-star ಟ್ರಾವೆಲ್ಸ್? ಎಸ್, ನಾಯರ್ ಸ್ಪೀಕಿಂಗ್. ಹಲೋ ಮಿಸ್ ನಾಯರ್, ನಾನಪ್ಪ ಮೋಹನ್ ಮಾತಾಡ್ತಾ ಇದ್ದೀನಿ. ಓ ಮೋಹನ್. ಏನಿಲ್ಲ, ಒಂದು ಅರ್ಜೆಂಟಾಗಿ ಒಂದು ಒಳ್ಳೆ ಕಾರ್ ಕಳಿಸ್ಕೊಡು. ಏನು, ಯಾರ ತಲೆ ಮೇಲೆ ಕಟ್ಟಿದೆ ಅವತ್ತು? ಏಯ್, ಯು ಸಿ, ಅಂಥದ್ದೇನಿಲ್ಲಪ್ಪ. ಇಟ್ಸ್ ಮೈ ಪರ್ಸನಲ್ ಟ್ರಿಪ್ ಐತೆ.
ಹೌದಯ್ಯ, ಕಳಿಸ್ತೀನಮ್ಮ. ಓಕೆ. ಥ್ಯಾಂಕ್ ಯು. ನೋಡಿ, ಒಳ್ಳೆ ಹೀರೋ ತರ ಇದ್ದಾನೆ. ಹೌದು ಕಣೆ, ಚೆನ್ನಾಗಿದ್ದಾನಲ್ಲ. ಬಾರಿ ಹೋಗಿ ಹತ್ರ ಮಾತಾಡ್ಸೋಣ. ಹೋಗೋಣ. ಗೋಪಿ, ನಿನಗಿದೆಲ್ಲ ಹೊಸದಾಗಿದೆ ಅಲ್ಲ? ಹಾಗೇನೆ ಹಳ್ಳಿ ಕಡೆ ಹುಡುಗಿರ್ನ ಹುಡುಗರು ಚುಡಾಯಿಸ್ತಾರೆ, ಆದ್ರೆ ಪಟ್ಟಣದಲ್ಲಿ ಹುಡುಗಿರೇ ಹುಡುಗರನ್ನ ಚುಡಾಯಿಸ್ತಾರೆ. ನೀನ್ ಅದನ್ನೆಲ್ಲ ಯಾವ್ದು ಗಮನಿಸ್ಬೇಡ. ನಿನ್ನ ಛಲ ನಿನ್ನ ಮುಖ್ಯವಾಗಿರ್ಬೇಕು. ಬಾ. ಬಾ, ಕೂತ್ಕೋ. ನಡಿಯಪ್ಪ. ಹಣ ಭದ್ರವಾಗಿ ಈ ಬ್ರೀಫ್ ಕೇಸಲ್ಲಿ ಇಡು. ಡ್ರೈವರ್, ಕಾರ್ ಆ ಕಡೆ ಪಾರ್ಕ್ ಮಾಡು. ಬಾ ಗೋಪಿ. ಸರ್, ಏನದು? ಒಳ್ಳೆ ಮಾಲ್ ಬಂದಿದೆ. ಯಾರಂತ ತಿಳ್ಕೊಂಡು ಮಾತಾಡ್ತಾ ಇದ್ಯಾ? ಹೋಗ ಆ ಕಡೆ. ಅವನೇನು ಹೇಳ್ದ? ಏನೋ ಹೇಳ್ತಾನೆ, ಅದೆಲ್ಲ ನಾವು ಗಮನಿಸೋಕಾಗತ್ತಾ? ಪಟ್ಟಣದಲ್ಲಿ ತರೋರು ತುಂಬಾ ಜನ ಇದ್ದಾರೆ. ಬಾ ಹೋಗೋಣ. ಮೋಹನ್, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ನೀನು ಬೇಕಾದ್ದೆಲ್ಲ ಇಲ್ಲಿ ಸಿಗುತ್ತೆ. ಬಾ, ತೋರಿಸ್ತೀನಿ. ಧೈರ್ಯವಾಗಿ ನಡಿ. ನಮ್ಮ ಫ್ರೆಂಡ್ರೇ ಇದು. ಎಲ್ಲಪ್ಪ ಯಜಮಾನ್ರು? ಮನೆಗೆ ಹೋಗಿದ್ದಾರೆ. ನಾನು ಬಂದಿದ್ದೆ ಅಂತ ಹೇಳ್ಬಿಡು. ಬಾ, ಹಾಗೆ ನೋಡು. ಎಲ್ಲ ನೋಡು ನೋಡು, ಇದೆಲ್ಲ ಶರ್ಟ್ಗಳು, ಇದೆಲ್ಲ ಪ್ಯಾಂಟ್ಗಳು. ಇದು ಒಂದೊಂದು ಎಷ್ಟಾಗುತ್ತೆ? ಆಗ್ಬೋದು 500-600 ರೂಪಾಯಿ. ಆಯ್ತು, ನೀನೊಂದು ತಗೋ. ಬೇಡಿ, ಕಮ್ಮಿ ದುಡ್ಡಿಗೆ ಸಿಗೋ ಕಡೆ ಹೋಗಿ ತಗೊಳ್ಳೋಣ ಬನ್ನಿ. ನೋಡಿ, ಇದೊಂಥರ ವ್ಯಾಪಾರ. ದುಡ್ಡು ಜಾಸ್ತಿ ಹಾಕಿದ್ರೆ ಈ ತರ ವ್ಯಾಪಾರ ಮಾಡ್ಬೋದು. ನಮ್ಮ ಹತ್ರ ಇರೋ ದುಡ್ಡಿಗೆ ನಾವು ಯಾವ ವ್ಯಾಪಾರ ಮಾಡ್ಬೋದು? ಒಂದು ಇದೇ ತರಹದ್ದು ಒಂದು ಚಿಕ್ಕದಾಗಿ ಮಾಡಬಹುದು. ಇದು ಸೀರೆ ಅಂಗಡಿ. ಇದ್ರಲ್ಲಿ ಒಳಗ್ ಬಿಡ್ತಾರಾ? ನಾನಿದ್ದೀನಲ್ಲ. ನಮಸ್ಕಾರ. 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 ಅವರೇ ಯಜಮಾನ್ರು. ಹೇಗಿದೆ ನೋಡಿದ್ಯಾ? ಓಹೋ, ಇಷ್ಟೊಂದು ಬಣ್ಣ ಒಟ್ಟಿಗೆ ನೋಡಿದ್ರೆ ತಲೆ ತಿರುಗೋಗುತ್ತೆ. ಎಷ್ಟೋ ಜನಕ್ಕೆ ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾರೆ. ಹಾಗೆ ನೋಡಿದ್ಯಾ ಹೇಗಿದೆ? ನೋಡಿ ಸರ್, ಲೇಟೆಸ್ಟ್ ಡಿಸೈನ್ ತಗೊಳ್ಳಿ ಸರ್. ಸೀರೆ ತಗೋತ್ಯಾ? 5,000 ರೂಪಾಯಿ. ಹೇಗಿದೆ? ಬೊಂಬೆ ಅಂತ ನನಗೆ ಗೊತ್ತಿಲ್ವಾ?
ವಿಷಯ ಇದೆ. ಇದೇ ಸುಲಭವಾಗಿ ದುಡ್ಡು ಮಾಡೋ ಜಾಗ. ಗೋಪಿ, ದುಡ್ಡು ಮಾಡಕ್ಕೆ ಇದು ಒಂದು ಬಿಸ್ನೆಸ್. ಚೆನ್ನಾಗಿ ಅಬ್ಸರ್ವ್ ಮಾಡು. ಯುಸಿ, ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಒಂದ್ ನಿಮಿಷದಲ್ಲಿ ಲಕ್ಷಾಧಿಪತಿ ಆಗ್ಬಿಡ್ಬಹುದು. ಹೇಗೆ? ದುಡ್ಡು ಹಾಕಿ ನೋಡು, ಗೊತ್ತಾಗುತ್ತೆ. ನಾನಾ? ಕಮಾನ್, ನೀನ್ ಲಕ್ಷಾಧಿಪತಿ ಆಗ್ಬೇಕು ತಾನೆ? ಹಾ. ಹಾಗಾದ್ರೆ ತೆಗಿ. ಹ್ಮ್. ಮೋಹನ್, ನನ್ ದುಡ್ಡು ಅದು, ನನ್ ದುಡ್ಡು. ನನಗೆ ಕೊಡು. ನನ್ ದುಡ್ಡು, ನನ್ ದುಡ್ಡು ನನಗೆ ಕೊಡು. ಹಾ? ಜೀವನನ್ನ ಕೆಣಕಿ ಕಾಡುತ್ತಿದೆ, ಮೈಯೆಲ್ಲ ಝುಮ್ ಝುಮ್ ಎನ್ನುತ್ತಿದೆ. ನೀನು ತೂಗಿ ಹಾಡು, ನೀನು ತೂಗಿ ಹಾಡು. ಜೀವನನ್ನ ಕೆಣಕಿ ಕಾಡುತ್ತಿದೆ, ಮೈಯೆಲ್ಲ ಝುಮ್ ಝುಮ್ ಎನ್ನುತ್ತಿದೆ. ತಂಗಾಳಿ ಏರುತ್ತಾ ಆಕಾಶ ನೋಡುತ್ತಾ, ಮರಿ ಚುಕ್ಕಿ ಮಿನುಗುತ್ತಾ, ಮೇಘದಲ್ಲಿ ಕೂಡುತ್ತಾ ಹೋದೆ. ನನ್ನನ್ನು ಕೆಣಕಿ ನೀನು, ನಿನ್ನನ್ನು ನೋಡಿ ನಾನು, ಮನಸ್ಸು ನನ್ನ ಸೆಳೆದು ಮೇಲಕ್ಕೆ ತಾರೆ ಎಂದು ನೇಮಿಸಿ ನೀನು ನನ್ನ ಬಯಲು ದಾರಿಯಾದೆ. ನಾನಾದೆ ಜೀವನನ್ನ ಕೆಣಕಿ ಕಾಡುತ್ತಿದೆ, ಮೈಯೆಲ್ಲ ಝುಮ್ ಝುಮ್ ಎನ್ನುತ್ತಿದೆ. ಕಹಿ ಸಿಹಿಯಲ್ಲಿ ಬೆರೆತು ಕಾಮಾಂಧಿಯಾಗಿ ನಾನು ಹೆಸರಲ್ಲಿ ನುಡುಗಿ ಮೇಲಕ್ಕೆ ಎನಿಸಿ ಹೋದೆ. ಯಾರನ್ನ ನಾನು ಎಂದು ನನ್ನವರೆಂದು ಎಂದು ಬಯಸಲಿ ಇತ್ತು. ಯಾರನ್ನು ನನ್ನವರು ಯೌವನದಲ್ಲಿ ಹೇಗೋ ಮೈ ಮರೆತು ಹೋದೆ, ನಾ ಹೋದೆ. ಜೀವನನ್ನ ಕೆಣಕಿ ಕಾಡುತ್ತಿದೆ, ಮೈಯೆಲ್ಲ ಝುಮ್ ಝುಮ್ ಎನ್ನುತ್ತಿದೆ.
ಜಾಗ ಇದು? ತಿಳಿಸ್ತಾ ನಿನಗೆ, ಇನ್ನೂ ನೋಡ್ತಾ ಇರೋ. ಹಾ. ಇದು ಭೂಲೋಕದ ಸ್ವರ್ಗ ಇದು. ಆಹಾ. ಹಾ. ಇರಮ್ಮ ಬರ್ತದೆ. Mind your tongue. Hey, leave her, I say. ಇರಿ. ಬಿಟ್ಬಿಡಯ್ಯ ಅವನ್ನ. ಬಿಡ್ಬೇಕಾ? ಇದೆಲ್ಲ ನಿನ್ ಮನೆ ಕಾಯುವಾಗ. ಇದು ಬಹಳ ಮುಖ್ಯವಾದಂತಹ ಕೆಲಸ. CR ಇನ್ಸ್ಟ್ರಕ್ಷನ್ಸ್. ಮಿಸ್ಟರ್ ಬಾಸ್ಕೋಗೆ ಇದನ್ನ ತಲುಪಿಸಬೇಕು. 20 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಸರಕು ಇದರಲ್ಲಿದೆ. ಇವತ್ತು ರಾತ್ರಿನೇ ಹೊರಡಬೇಕು. ಕೆಲಸ ಹೆಚ್ಚು ಕಮ್ಮಿ ಆದ್ರೆ ಕಚಕ್. ಓಕೆ ಬಾಸ್, ಹುಷಾರ್. ಯಾರ ಇದು? ಸಾಯಂಕಾಲದಿಂದ ಪಾರ್ಕ್ ನಲ್ಲಿ ಕೂತಿದ್ದಾರೆ ಸರ್. ಏನ ನಿನ್ನ ಹೆಸರು? ವೇಣು ಸರ್. ಏನ್ ಕೆಲಸ ಮಾಡ್ತೀಯಾ? ಇಲ್ಲೇ ಪ್ರೈವೇಟ್ ಫಾರ್ಮ್ ನಲ್ಲಿ ಸರ್. ಈ ಹುಡುಗಿನ ಕರ್ಕೊಂಡು ಯಾಕೆ ಬಂದಿದ್ಯಾ? ರೊಮ್ಯಾನ್ಸ್ ಮಾಡ್ದಕ್ಕ?
ಇಲ್ಲ ಸರ್, ನಾವು ಫ್ರೆಂಡ್ಸ್ ಅಷ್ಟೇ, ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೀವಿ ಸರ್. ಸರ್ ನಾವಿಬ್ರು ಮದುವೆ ಮಾಡ್ಕೋತೀವಿ ಸರ್. ಏ ಹುಡುಗಿ, ಏನ್ ನಿನ್ನ ಹೆಸರು? ಪ್ರೇಮ. ಪ್ರೇಮ? ಇವನ್ ಹೇಳಿದ್ದು ನಿಜಾನಾ? ನೀನು ನಿನ್ಗೆ ಮದ್ವೆ ಮಾಡ್ಕೊತೀಯಾ? ಇಲ್ಲ ಸರ್, ಮದ್ವೆ ಮಾಡ್ಕೊಳ್ಳಲ್ಲ. ಮತ್ತೆ ಯಾಕೆ ನಿನ್ ಜೊತೆಲೆ ಬಂದಿದ್ಯಾ? ರೊಮಾನ್ಸ್ ಮಾಡ್ಬೇಕಾ? ಮುಂಗ್ಸಿದ್ ಹಿಂಗಿದ್ಯಾ? ನಿನ್ಗೆ ಲವ್ ಬೇಕಾ? ನಾನೇನಂತ ತಪ್ಪು ಮಾಡಿಲ್ಲ ಸರ್. ಏನ್ ತಪ್ಪು ಮಾಡ್ಲಿಲ್ಲ? ರಾತ್ರಿ 10 ಗಂಟೆವರೆಗೆ ಮನೆ ಬಿಟ್ಟು ಪಾರ್ಕ್ ನಲ್ಲಿ ಕೂತಿರ್ತೀಯ, ಮತ್ತೆ ತಪ್ಪು ಮಾಡಿಲ್ಲ ಅಂತ್ಯಾ? ಏಯ್ ತಳ್ಳೋ ಬಿರುಗೆ, ಲಾಕರ್ನಲ್ಲಿ ಹಾಕಿದ್ರೆ ಬುದ್ಧಿ ಬರ್ತಳೋ. ಹಲೋ. ಇನ್ಯಾವತ್ತೂ ಹೀಗ್ ಮಾಡಲ್ಲ ಕೂತ್ಕೋ. ಸರ್, ಸರ್, ಸರ್. ಸರ್, ಬಿಟ್ಬಿಡಿ ಸರ್ ನಮ್ಮನ್ನ. ಒಂದ್ ಟೀ ಕೊಡಪ್ಪ. ಚಿಲ್ಲರೆ ಕೊಡಪ್ಪ. ಒಂದ್ ಕಾಪಿ ಕೊಡೋ. ಕುಡಿಯೋಕ್ ನೀರು ಕೊಡ್ತೀನಿ. ನೀರು ನೀರು ನೀರು. ಇನ್ಸ್ಪೆಕ್ಟರ್ ಖಾದ್ರಿ ಅವರಿಗೆ ಸುಸ್ವಾಗತ. ಪ್ಲೀಸ್ ಮೀಟ್ ಯು. ಯಾರು ನೀನು? ರಾಣಿ, ನಾನು ಈ ಕ್ಲಬ್ಬಿನ ಬಾಸ್. ಏನಿದು? ಹೊಸ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಮಾರ್ಗೆ. ಯು ಬ್ಲಾಡಿ ಬಿಚ್. ಇನ್ಸ್ಪೆಕ್ಟರ್ ಖಾದ್ರಿ, ನನ್ನ ಹೊಡಿತೀರಾ? ಹೀರಾ ಡ್ರೈವರ್, ಯಾಕೆ ಈ ಕಡೆ ಹೋಗ್ತಾ ಇದೆಯಾ? ನಿಲ್ಸು, ಆಟೋ ನಿಲ್ಸು. ಡ್ರೈವರ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಓಹೋ, ನಿಲ್ಸು. ಅಯ್ಯೋ, ನಿಲ್ಸು ಆಟೋನ. ಬಿಡು. बदमाश साला. ಥ್ಯಾಂಕ್ ಯು. उठो बेटी, उठो. ಅಂಕಲ್, ನೀವು ದೇವ್ರ ಹಾಗೆ ಬಂದ್ರಿ. ಇಲ್ದೆ ಇದ್ರೆ ನನ್ ಮಾನ ಉಳಿತಾ ಇರ್ಲಿಲ್ಲ. ನಿಮ್ ಉಪಕಾರನ ಸಾಯೋವರೆಗೂ ಮರೆಯೋದಿಲ್ಲ. अरे छोड़ो बेटी, इसमें उपकार तो बात के ಏನಿದ್ದಾರೆ. ಆದ್ಮಿಗೆ ಆದ್ಮಿ ಕಷ್ಟಮ್ಮೆ ಆಗ್ಬೇಕು, ಆಗ್ಲೇ ಗುರುಗೆ ಖುಷಿಗೆ ಆಗ್ತಾರೆ. ನಿಮ್ದು ಹೆಸರಿಗೆ ಏನಿದ್ದಾರೆ? ಶಾಂತ. ಶಾಂತ? ನಿಮ್ದು ಬಸ್ತಿ? ಊರು ಊರು ಊರು? ಮೈಸೂರು. ಮೈಸೂರು? ನಿಮ್ದು ಮನೆಗೆ ಬಿಟ್ಟು ಓಡ್ ಬಂದಿದ್ದಾರೆ?
ನಿಮ್ದು ಫಿಲಂ ನಲ್ಲಿ ಚಾನ್ಸ್ಗೆ ಬಂದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಏನು ಧರ್ಮ ಛತ್ತರ್ಗೆ ಇದ್ದಾರೆ. ವಾ ಬೇ ಗುರು ವಾ. ಇಲ್ಲ ಅಂಕಲ್, ಎಲ್ರಿಗೂ ಅದ್ಯಾಕ್ ಚಾನ್ಸ್ ಸಿಗುತ್ತೆ? ನಿಮ್ದುಗೆ ಕರೆಕ್ಟ್ಗೆ ಹೇಳ್ತಾರೆ. ನೋ ಡೌಟ್ ಫಿಸಿಕ್ಗೆ ಫೇಸ್ ಕಟ್ಗೆ ಫಿಟ್ಗೆ ಇದ್ದಾರೆ. ಮಗರ್ ಇಂಡಸ್ಟ್ರಿ ಮೇ ಟ್ಯಾಲೆಂಟ್ಗೆ ಕೇಳ್ತಾರೆ ಬೇಟಿ, ಟ್ಯಾಲೆಂಟ್ಗೆ. ಟ್ಯಾಲೆಂಟ್ ಇದೆ ಅಂತಾನೆ ನನ್ನ ನಂಬಿಕೆ ಅಂಕಲ್. ಭರತನಾಟ್ಯದಿಂದ ಡಿಸ್ಕೋ ಡ್ಯಾನ್ಸ್ ವರ್ಗೂ ಕಲ್ತಿದ್ದೀನಿ. ಎಷ್ಟೋ ಕಾಂಪಿಟೇಷನ್ ಅಲ್ಲಿ ಶೀಲ್ಡ್ ತಗೊಂಡಿದ್ದೀನಿ. ಅಚ್ಚಾ ಏ ಬಾತ್ಗೆ ಇದ್ದಾರೆ. ನೋ ಡೌಟ್ ಫಿಲಂ ಲ್ಯಾಂಡ್ ಅಲ್ಲಿ ನಿಮ್ದುಗೆ ಶೈನ್ ಆಗ್ತಾರೆ. ನಿಮ್ದುಗೆ ಬಡ ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋಗ್ತಾರೆ. ನಿಮ್ದು ಲಕ್ ಟೀಕ್ಗೆ ಇದ್ದಾರೆ. ಫಿಲಂ ನಲ್ಲಿ ಹೀರೋಯಿನ್ಗೆ ಚಾನ್ಸ್ ಸಿಗ್ತಾರೆ. ನಿಜವಾಗಿ ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ಉಪಕಾರ ಮಾಡಿ ಪ್ಲೀಸ್. इसमें उपकार की बात के ಏನಿದ್ದಾರೆ? अपनी अपनी लक अपने अपने साथ के इದ್ದಾರೆ. चलो बेटी चलो उठा लो. ಓಕೆ ಅಂಕಲ್. आओ. ಮನದಲ್ಲಿ ಎಂದು ಒಬ್ಬರ ಜಾನ, ನಿನ್ನ ಭಾವದಲ್ಲೆಂದು ಅವನೇ ಪ್ರಾಣ. ಕಣ್ಣು ಕಣ್ಣಿನಲ್ಲಿ ಮೂಡಿ ಜೀವ ಜೀವದಲ್ಲಿ ಕೂಡಿ ನಲಿಯುವ ಸಮಯಕ್ಕೆ ನೀನೊಂದು ಮಾತೊಂದು ಏನು ಹೇಳುವೆ ಹೇಳಯ್ಯ ಕೃಷ್ಣಯ್ಯ ನುಡಿಸುವೆಯ, ಹೇಳಯ್ಯ ಕೃಷ್ಣಯ್ಯ ನುಡಿಸುವೆಯ. ತಾನೋ ತನನೋ ರಾಗೋ ಮಿಲನೋ ನಿನ್ನಲ್ಲೇ ನನ್ನ ಧ್ಯಾನಂ, ನುಡಿಸುವೆನು ನಲ್ಲೇ ನಿನ್ನಯ ಭಾವನೆಯ. ನೀನೆ ಪ್ರಿಯೆ ಮೋಹಮಯೇ ನನ್ನ ದೇವಿಯೇ.
ಸ್ವಾರ್ಥ ತ್ಯಾಗದಿ ಕೂಡಿ ಒಲಿಯುವ ಸಮಯಕ್ಕೆ ನೀನೊಂದು ಮಾತೊಂದು ಏನು ಹೇಳುವಿ ಬಾರಮ್ಮ ರಾಧಮ್ಮ ಇನ್ನೇ ಕೇಳಮ್ಮ ಕೇಳಮ್ಮ ರಾಧಮ್ಮ ನನ್ನ ಬಿಡಮ್ಮ ಯೋ ಸಾಹೇಬ್ರು ಕರೀತಾರ ಬಾ. ಯಾರು? ಇನ್ಸ್ಪೆಕ್ಟ್ರು. ಏನ್ ಮಾಡ್ತಾ ಇದ್ಯಾ? ಸುಮ್ನೆ ಕೂತಿದ್ದೆ. ಸುಮ್ನೆ ಕೂತಿದ್ಯಾ? ಕುಣ್ಸ ಒಳಗೆ. ಹ? ಸ್ಟೇಷನ್ ತಗೊಂಡು ಹೋದ್ರೆ ಗೊತ್ತಾಗೋದು. ತಳ್ಳೋ ಸರ್. ಕುಣ್ಸ ಒಳಗೆ. ತಳ್ಳೋ. ಹ. ಸರಿ, ಹೋಗು. ಸರ್ ಹ? ಎಲ್ಲಿ ಸರ್? ಹಲೋ. ಹಾ, ಸೆಂಡ್ ಹಿಮ್ ಫಾಸ್ಟ್. ಹಾ. ಓ, ಬನ್ನಿ ಬುಳ್ಳಪ್ಪನವ್ರೆ, ಬನ್ನಿ. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕುಂತ್ರು ಒಂದೇ ನಿಂತ್ರು ಒಂದೇ. ತಾವಿಷ್ಟು ದೂರ ದಯಮಾಡ್ತಿದ್ದು ನನ್ನ ಭಾಗ್ಯ. ನಾನೇ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೆ. ಏನ್ ಸಮಾಚಾರ? ಇಕ್ಕಿದಾಗ ಫೋನ್ ಮಾಡಿದ್ರಲ್ಲ? ಏನಿಲ್ಲ, ಈ ಬಾರಿ ನಿಮ್ ಇನ್ಫ್ಲೂಯೆನ್ಸ್ ಇಂದ ರಾಜಕೀಯಕ್ಕೆ ಇಳಿದು ಬಿಡೋಣ ಅಂತ ಇದ್ದೀನಿ. ಅದೇನ್ ಮಹಾ ಬಿಡಿ, ನಾಳೆನೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಸಲನೇ ನಿಮ್ಗೆ ಟೀಟ್ ಕೊಡಿಸ್ತೀನಿ. ಆಯ್ತು ಬಿಡಿ. ಒಂದ್ ನಿಮಿಷ. ಅವ್ರು ಬಂದ್ಬಿಟ್ಟಿದಾರಾ? ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅವ್ರು ಕಳಿಸಿ. ಮಿಸ್ಟರ್ ಬುಳ್ಳಪ್ಪ, ತಾವು ದಯಮಾಡಿ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಕೊಡ್ತೀರಿ. ನಾನು ಬಂದು ಜಾಯಿನ್ ಆಗ್ಬಿಡ್ತೀನಿ. ಆಯ್ತು. ನಮಸ್ಕಾರ ಬರ್ತೀನಿ. ನಮಸ್ಕಾರ. नमस्ते सरदार जी, आइए आइए, बैठिए। थैंक यू थैंक यू। अच्छा बताइए सरदार जी, मैं आपकी क्या सेवा कर सकता हूँ? तुम हमारी सेवा करने की कोई जरूरत नहीं है पगले। ಅಯ್ಯೋ ನನ್ನ ಮಗನೇ, ನೀನೇನೋ ಪಾಪಿ, ನನ್ ಕಣ್ಣಿಗೆ ಮಂಕ್ಬೂದಿ ಎರಚ್ಬಿಟ್ಟು ನನ್ನೇ ಬಕ್ರ ಮಾಡ್ಬಿಟ್ಟಿಯಲ್ದು. ನಿನಗಿಂತ ಮುಂಚೆ ಆ ನಿನ್ ರಿಸೆಪ್ಷನಿಸ್ಟ್ ಇದ್ದಾಳಲ್ಲ, ಅವಳಿಗಾಗ್ಲೇ ಮಂಕುಬುದ್ಧಿ ಹಾಕ್ ಬಂದಾಯ್ತು. ಅಂತೂ ಚೆನ್ನಾಗಿ ನಾಟಕ ಆಡ್ತೀಯ. ಕಾಲಕ್ಕೆ ತಕ್ಕ ಹಾಗೆ ವೇಷ ಹಾಕು ಅಂತ ಹಿರಿಯರೇ ಹೇಳಿದ್ದಾರೆ. ಇನ್ ನಂದೇನಿದೆ? ಹಿರಿಯರು ಹೇಳಿದ್ರಲ್ಲಿ ಇದು ಒಂದೇ ನೀನ್ ನಡ್ಕೋತಾ ಇರು. ನೋಡಿದ್ಯಾ? ಓ, ಇರ್ಲಿ ಬಿಡು. ಇವತ್ತಿನ ವಿಶೇಷ? ವಿಶೇಷ ಇಲ್ದೆ ಈ ಮೋಹನ್ ಬರೋನಲ್ಲ. ಆದ್ರೆ ನನ್ ಸಹಕಾರ ಒನ್ ವೇ ಟ್ರಾಫಿಕ್ ಅಲ್ಲ. ಕರ್ಕೊಂಡ್ ಬಂದಿದ್ದೀನಿ ಶಿಲಾ ಬಾಲ್ಕೆ. ಕೈ ತೊಳ್ಕೊಂಡ್ ಮುಟ್ಬೇಕು. ನೀನೇನಾದ್ರೂ ಅವಳನ್ನ ಕ್ಲಬ್ ನಲ್ಲಿ ಇಟ್ಕೊಂಡ್ಬಿಟ್ರೆ ಬೆಂಗಳೂರಿನಲ್ಲಿರೋ ಡ್ಯಾನ್ಸರ್ಸ್ ಎಲ್ಲ ಒಂದೇ ಓಟ. ಅಂತೂ ಮೀನ್ ಹಿಡ್ಕೊಂಡು ಬಂದೆ. ಇಲ್ಲಿವರೆಗೂ ನಾನು ಹಾಕಿದ ಗಾಳ, ಬೀಸಿದ ಬಲೆ ಖಾಲಿ ಆಗ್ಲಿಲ್ಲ. ರಾಣಿ ಮೀನ್ ಹಿಡ್ಕೊಂಡ್ ಬಂದಿದ್ದೀನಿ. ಪೈಸಾ ಫೇಂಕೋ, ತಮಾಷಾ ದೇಖೋ, ಕಾಂಚಾಣಂ ಕಾರ್ಯ ಸಿದ್ಧಿ. ಆಯ್ತು ಕಡೆಯ, ತಗೋ. ಎಷ್ಟಿದೆ? 10,000. ಎಲ್ಲ ಸಾಚ ನೋಟು. ಯಾವೂರಯ್ಯ ನಿಂದು? ಅವಳಿನ್ನೂ ಕುಮಾರಿ, ಎಜುಕೇಟೆಡ್, ಎಕ್ಸ್ಪರ್ಟ್ ಡ್ಯಾನ್ಸರ್. ಭರತನಾಟ್ಯಂ, ಕುಚುಪುಡಿ, ಮಣಿಪುರಿ, ಓಂಪುರಿ, ಕಡ್ಲೆಪುರಿ ಎಲ್ಲಾ ಗೊತ್ತೇನು? ಬ್ಯೂಟಿ ಕ್ವೀನ್, ದೇವಸುಂದರಿ. ನೀನ್ ಇಲ್ಲಿವರೆಗೂ ಎಕ್ಸ್ಪೋರ್ಟ್ ಮಾಡಿದೆಲ್ಲ ಹುಡುಗಿರು, ಅವ್ರಿಗಿಂತ ಗುಡ್ ಫಿಸಿಕ್. ಅವ್ರೊಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕಾದ್ರೆ ಇವಳಿಗೆ ಎಷ್ಟು ಕೊಡ್ಬೇಕು ಹೇಳು? ನೋ ಬಾರ್ಗೈನ್. ಏನೋ ಫ್ರೆಂಡ್ ಅಂತ ಸ್ವಲ್ಪ ಕನ್ಸೆಷನ್ ತೋರಿಸಬಹುದು ಅಷ್ಟೇ. ಕ್ಯಾಶ್ ಅಂಡ್ ಕ್ಯಾರಿ. ಸೈತಾನ್ ನನ್ನ ಮಗನೇ, ದುಡ್ಡುಗೋಸ್ಕರ ಸಾಯ್ತೀಯಲ್ಲಯ್ಯ. ತಗೋ 20,000 ರೂಪಾಯಿ.
ಎಲ್ಲಿದ್ದಾಳೆ ಆ ಹುಡುಗಿ ನೋಡ್ಕೊಂಡ್ಬಿಡೋಣ ಬಾ. ನೀನ್ ಯಾಕೆ ಹೋಗ್ಬೇಕು ಅಲ್ಲಿ? ಅವಳನ್ನೇ ಕರೆಸ್ತೀನಿ ಇಲ್ಲಿ. ನಿನ್ನ ರಿಸೆಪ್ಷನಿಸ್ಟ್ ಇದ್ದಾಳಲ್ಲ. ಓ ಆಚೆ ಇದ್ದಾಳ? ಹಲೋ, ಈ ಸರ್ದಾರ್ ಜೊತೆ ಬಂದಿದ್ದಾಳಲ್ಲ ಹುಡುಗಿ, ಅವಳನ್ನ ಹೊರಗಡೆ ಕಳಿಸು. ಓ ಬೇಗ. ನೈಸ್, ಬ್ಯೂಟಿಫುಲ್. ಬಿಡು ನನ್ನ. ಅಂಕಲ್, ಯಾರಿವನು? अरे 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 सारी शांता बेटी, गलत मत सोचो, गलत मत सोचो. ಇವನು ನಮ್ದುಗೆ ದೋಸ್ತ್ಗೆ ಇದ್ದಾನೆ. ಬೆಂಗಳೂರಿನಲ್ಲಿ ಇವಂದು ಬಡಾ ಹೋಟೆಲ್ಗೆ ಇದ್ದಾರೆ. ಹೆಸರು ಸಿಆರ್, ಐ ಮೀನ್ ಚಟಿರಂಗ. ಚಟಿರಂಗ ಬಹುತ್ ಬಡಾ ಇದ್ದಾನೆ, ಬಹುತ್ ಬಡಾ ಇದ್ದಾನೆ. एक्सक्यूज करके कहो, हाथ जोड़ के नमस्कार करो. ಈಗ ಗೊತ್ತಾಯ್ತಾ ಈ ಬೆಂಗಳೂರಿನಲ್ಲಿ ನಾನು ಎಂಥ ಮರ್ಯಾದಸ್ಥ, ನಾನು ಏನು ಅಂತ? ನೀವೆಂಥವರೇ ಇರಬಹುದು, ನಾನ್ ನಿಮ್ಮನ್ನ ಲೈಕ್ ಮಾಡೋದಿಲ್ಲ. ನಿಮ್ ಹೆಸರಿದೆ ನೋಡಿ, ಅದೇನೋ ಚೆಡ್ಡಿರಂಗ. ಅಯ್ಯೋ, ಅದನ್ನ ಕೇಳಿದ್ರೇನೆ ಛೀ, ನನಗೊಂಥರ ಅಪ್ಪ. ನನಗೂ ಒಂಥರಾನೇ. ಏನ್ ಮಾಡೋದು, ಮೊದಲು ನಾನು ಗಾರೆ ಕೆಲಸ ಮಾಡ್ತಿದ್ದಾಗ ಚಡ್ಡಿ ಹಾಕ್ತಿದ್ದೆ, ಅದಕ್ಕೆ ಚಡ್ಡಿರಂಗ ಅನ್ನೋ ಹೆಸರು ಕಾಯಂ ಆಗೋಯ್ತು. ನಿನಗೋಸ್ಕರ ಬೇಕಾದ್ರೆ ಚೇಂಜ್ ಮಾಡ್ಕೋತೀನಿ. ಯಾವ್ದಾದ್ರು ಒಳ್ಳೆ ಹೆಸರಿದ್ರಿ ಹೇಳು. ಏನ್ ಸರ್ದಾರ್ಜಿ? ವಾಹ್ 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 ಬೇ ಗುರು, ನಿಮ್ದುಗೆ ಐಡಿಯಾ ಬ್ಯೂಟಿಫುಲ್ಗೆ ಇದ್ದಾರೆ. ಅಂಕಲ್, ನನಗೆ ಚೆಡ್ಡಿ ಬಿಹೇವಿಯರ್ ಹಿಡಿಸ್ಲಿಲ್ಲ. ಬನ್ನಿ ಹೋಗೋಣ. ಟೇಕ್ ಇಟ್ ಈಸಿ ಬೇಟಿ, ಟೇಕ್ ಇಟ್ ಈಸಿ. ಇವೊಂದು ನೈಟ್ ಕ್ಲಬ್ ಬೆಂಗಳೂರಿನಲ್ಲಿ ಫೇಮಸ್ಗೆ ಇದ್ದಾರೆ. ಈಗ ಈ ಕ್ಲಬ್ ನಲ್ಲಿ ಡ್ಯಾನ್ಸರ್ಗೆ ಬೇಕಾಗಿದ್ದಾರೆ. ನಿಂದು ಚಾನ್ಸ್ ಈಸಿಗೆ ಸಿಗ್ತಾರೆ. ನಾನು ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡೋದಿಕ್ ಬಂದಿಲ್ಲ, ಸಿನಿಮಾ ಆರ್ಟಿಸ್ಟ್ ಆಗೋದಿಕ್ ಬಂದಿದ್ದೀನಿ. ಅಷ್ಟೇ ತಾನೇ? ವಾಟ್ ಇಸ್ ದೇರ್? ನಾನೇ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ, ಅದ್ರಲ್ಲಿ ನಿನ್ನನ್ನೇ ಹೀರೋಯಿನ್ ಆಗಿ ಹಾಕೋತೀನಿ. ನೋಡು, ನನ್ನ ಇಷ್ಟಂತೆ ನೀನ್ ನಡ್ಕೊಂಡು ಈ ಹೋಟ್ಲ್ ನೀನ್ ಡ್ಯಾನ್ಸ್ ಮಾಡಿದ್ರೆ ಈ ಹೋಟ್ಲ್ ನಿನ್ನ ಹೆಸರಿಗೆ ಬರ್ದ್ಬಿಡ್ತೀನಿ. ಓಕೆ? ನನಗೆ ನಿಮ್ಮ ಹೋಟ್ಲು ಬೇಡ, ಪಿಕ್ಚರು ಬೇಡ. ನಡೀರಿ ಅಂಕಲ್, ಹೋಗೋಣ. ಒಂದ್ ಮಿನಿಟ್. ಹಲೋ ಶಾಂತಾ ಬೇಟಿ, ಜೀವನದಲ್ಲಿ ಆಪರ್ಚುನಿಟಿಗೆ ಒಂದ್ಸಲಕ್ಕೆ ಬರ್ತಾರೆ. ಚಾನ್ಸ್ಗೆ ಬಂದಾಗ ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸು ಸೇರಿಸ್ಕೋ. ಇವಂದುಗೆ ಮನಸ್ಸು ಮಾಡಿದ್ರೆ ನಿಂದು ಒನ್ ನೈಟ್ ನಲ್ಲಿ ಹೀರೋಯಿನ್ಗೆ ಮಾಡ್ತಾನೆ. ಸರ್ದಾರ್ಜಿ, somebody is waiting for you. ಶಾಂತಾ ಬೇಟಿ, ಬೈಟೋ ಬೈಟೋ, ನಾನು ಈಗ್ಲೇ ಬರ್ತಾರೆ. ಏ ಹುಡುಗಿ, ಅವನು ಹೇಳಿದ ಅರ್ಥವಾಯ್ತಲ್ಲ? ಬೇಗ ರೆಡಿಯಾಗು, ನಾನು ನಿನ್ ಡ್ಯಾನ್ಸ್ ನೋಡ್ಬೇಕು. ನಾನು ನಿಮ್ ಮುಂದೆ ಡ್ಯಾನ್ಸ್ ಮಾಡೋದಿಲ್ಲ. ನಾನ್ ಹೇಳ್ದಂಗೆ ಕೇಳ್ಬೇಕು, ಇಲ್ದೆ ಇದ್ರೆ ನನಗೆ ಆರ್ಡರ್ ಮಾಡೋದಕ್ಕೆ ನೀವ್ ಯಾರು? ನಾನು ನಿಮ್ ಬಾಸ್. 20,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ. ನಾನ್ ಹೇಳ್ದಂಗೆ ಕೇಳ್ಬೇಕು, ಕುಣಿ ಅಂದ್ರೆ ಕುಣಿಬೇಕು. ಇಲ್ಲಿ ಅಡಿಯೇ ನಾನ್ ಬರೋದಿಲ್ಲ. ಬರಲ್ಲ ಅಂದ್ರೆ ಬಿಡೋರು ಯಾರು? ಅಡಿಯ ಕಂಡಿದ್ದೀನಿ ಮೇಕಪ್ ಬಿಡು, ನಾನ್ ಬರೋದಿಲ್ಲ. ಏನ್ರಿ, ಎಲ್ಲ ಊಟ ಆದ್ಮೇಲೆ ನೀರು ಕುಡಿದ್ರೆ ನೀವು ಊಟಕ್ಕೆ ಮೊದಲೇ ನೀರು ಕುಡಿತಿದ್ದೀರಲ್ಲ? ಕೆಲವರು ನೀರು ಕುಡಿದ್ರೆ ಊಟ ಜಾಸ್ತಿ ಸೇರುತ್ತಂತೆ. ಅಂತ ಸೀಕ್ರೆಟ್ ಮಾಡಿದ್ರೆ ನನಗೆ ಹೇಳಿ, ಯಾಕೆಂದ್ರೆ ನಾನು ಈ ಪಾರ್ಟಿ ಮುಗಿಸ್ಕೊಂಡು ಇನ್ನೊಂದು ಪಾರ್ಟಿಗೆ ಅಟೆಂಡ್ ಆಗ್ಬೇಕಾಗಿದೆ. ಏನ್ ಮಕ ನೋಡ್ತಿದ್ರಲ್ಲ, ಯಾರಾದ್ರೂ ಏನಾರು ಅಂತಾರಂತನ? ಇಲ್ಲಿ ಬೇರೆಯವರು ನಾವೇ, ಸಪ್ಲೈಯರು ನಾವೇ, ಕಸ್ಟಮರು ನಾವೇ.
ಹಾಗಾದ್ರೇನೆ ನಾವು ಬಚಾವ್. ಬನ್ನಿ ಬನ್ನಿಪ್ಪ, ನಿಮ್ ಹೆಸರು ಹೇಳಿ ನಾನು ಇನ್ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊತೀನಿ. ಬನ್ನಿ ಕಮಾನು ಅಂದಿಪ್ಪ. ನೋಡಿ, ನಿಮ್ಗೆ ಏನೇನು ಬೇಕು ಎಲ್ಲ ಸಂಕೋಚವಿಲ್ಲ ಜಮಾಯಿಸಿ ಬಿಡ್ಬೇಕು. ಮೊನ್ನೆ ಒಂದು ಸಿನಿಮಾದಲ್ಲಿ ಪಾರ್ಟ್ ಇತ್ತು. ಅರೆ, ಒಳ್ಳೆ ಸಿನಿಮಾದಲ್ಲಿ ಹೀರೋ ಕಂಡ ಕಾಣ್ತಿರಲ್ಲ, ಯಾವ್ದಾದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ರ? ಹೋಗ್ಲಿ ನೋಡ್ತೀರಾ? ಅಲ್ರಿ, ಮೊದಲು ವರ್ಷಕ್ಕೆ 2 ಪಿಕ್ಚರ್ ರಿಲೀಸ್ ಆಗ್ತಿತ್ತು. ಆಗ್ಲೇ ಬೆಳ್ಳಿ ಮೋಡ 20 ಸಾರಿ, ಕನಕದಾಸ 40 ಸಾರಿ ನೋಡಿದೆ. ಈಗ ವಾರಕ್ಕೆ 2 ಕನ್ನಡ ಪಿಕ್ಚರ್ ರಿಲೀಸ್ ಆಗ್ತಿದೆ. ಅಟ್ಲೀಸ್ಟ್ ಒಂದು ಕನ್ನಡ ಪಿಕ್ಚರ್ ಆದ್ರೂ ನೋಡ್ಬಿಡ್ಬೇನ್ರಿ. ನನಗಂತೂ ಸಿನಿಮಾ ನೋಡದೆ ಹೋದ್ರೆ ಹುತ್ತಿ ಹಿಡಿದು ಬಿಡುತ್ತೆ. ನನ್ನ ಸಂಪಾದನೆ ಎಲ್ಲ ಬರೀ ಸಿನಿಮಾಕ್ಕೋಸ್ಕರನೇ. ಮತ್ತೆ ಊಟಕ್ಕೆ ನೋಡಿ, ಬೆಂಗಳೂರಿನಲ್ಲಿ ದಿವಸ ಎಲ್ಲಾದ್ರೂ ಒಂದ್ ಕಡೆ ಇಂತಿಂತ ಪಾರ್ಟಿ ನಡೀತಾನೆ ಇರುತ್ತೆ. ಅಲ್ಲಿಗೆ ಹೋಗ್ಬಿಡ್ತೀರಿ. ಅದಕ್ಕೋಸ್ಕರನೇ ಈ ಕೋಟು, ಈ ಟೈ. ಏನ್ ನಿಂತ್ಬಿಟ್ರಲ್ಲ? ಓ ಐ ಆಮ್ ಸಾರಿ. ತಗೊಳ್ಳಿ. ನೋಡಿ ಅವ್ರೆ, ನನಗೆ ನೀವು ಪರಿಚಯ ಇಲ್ಲದೆ ಹೋದ್ರು ಅದೇನೋ ನಿಮ್ಮನ್ನ ಕಂಡ್ರೆ ಇಂಟಿಮೆಸಿ. ನಿಮಗೆ ಪರವಾಗಿಲ್ಲ ಬಿಡಿ. ಯಾಕಂತಂದ್ರೆ ನಾನು ಇದುವರೆಗೂ IP, VIP, UAP ಪಾರ್ಟಿಗಳೆಲ್ಲ ಅಟೆಂಡ್ ಆಗಿದ್ದೀನಿ. ಆ ಪಾರ್ಟಿಗಳೆಲ್ಲ ನಿಮ್ಮನ್ನು ನೋಡ್ಲೇ ಇಲ್ವಲ್ಲ. IP ಅಂದ್ರೆ ಇಂಪಾರ್ಟೆಂಟ್ ಪರ್ಸನ್, VIP ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್, UAP ಅಂದ್ರೆ ಅನ್ಇಂಪಾರ್ಟೆಂಟ್ ಪರ್ಸನ್. ಪರ್ಸನ್ ಯಾವ್ದಾದೇನು, ಪಾರ್ಟಿ ಮುಖ್ಯ. ನೋಡಿ, ನಾವು ಬೆಂಗಳೂರಲ್ಲಿ ಬದುಕಬೇಕಾದ್ರೆ ಆಯಾ ಪಾರ್ಟಿಗೆ ತಕ್ಕಂತೆ ಡ್ರೆಸ್ನ ಬದಲಾಯಿಸ್ಕೊಂಡು ಹೋಗ್ಬೇಕು. ಪಾರ್ಟಿ ಆದ್ರೂ ಚಿಂತೆ ಇಲ್ಲ, ಮ್ಯಾರೇಜ್ ಪಾರ್ಟಿ ಆದ್ರೂ ಚಿಂತೆ ಇಲ್ಲ, ಕೊನೆಗೆ ಊಟದ ಮಾರು ಚಿಂತೆ ಇಲ್ಲ. ಏನ್ರಿ, ನಾ ಮಾತಾಡ್ತಾ ನಿಂತಿದ್ರೆ ಹಾಗೆ ಬಂದ್ಬಿಟ್ರಲ್ಲ? ಯಾಕ್ರಿ ನನ್ನ ಮಾತು ಬರೋಕತ್ತೀರಿ ನಿಮ್ಗೆ? ಎಲ್ಲಾದ್ರೂ ನಿಮಗ್ ಬೋರ್ ಆಗಿಲ್ಲ? ನಮ್ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾ ಇದ್ರು, ಏನ್ ತಲೆ ಕೊರಿತಾರಪ್ಪ ಅಂತ. ಪಾರ್ಟಿ ಮುಗಿದ್ಮೇಲೆ ಇನ್ನೊಂದು ಬರ್ತೀನಿ. ಸಾರಿ. ನೋಡಿ, ಈ ಪಾರ್ಟಿ ಮುಗಿದ್ಮೇಲೆ ಇನ್ನೊಂದು ಭರ್ಜರಿಯಾದ ಪಾರ್ಟಿ ಇದೆ. ಅಲ್ಲಿ ಬೇಕಾದಾಗ ತಿನ್ಬೋದು, ನಾಳೆಗೂ ಸ್ಟಾಕ್ ಮಾಡ್ಕೋಬಹುದು. ನೀವು ಮೊದಲು ಹೋಗಿ ಆಮೇಲೆ ಬರ್ತೀರಿ. ಯಾಕೆ ಅಂದ್ರೆ ಎಲ್ಲೋಯ್ತಿ ಪ್ರಾಣಿ? ಎಲ್ಲೋದ್ರೇನು, ನನ್ಗೆ ಇವತ್ತಿದೆ ಗಟ್ಟಿ. ಹಾಯ್ ಚೆಡ್ಡಿ ರಂಗ. ಯುನೋ ಈಸ್ ಮಿಸ್ಟರ್ ಬುಳ್ಳಯ್ಯ, ರಾಜಕೀಯದಲ್ಲಿ ಪ್ರಖ್ಯಾತ ಹಾಗೂ ಧೀಮಂತ ವ್ಯಕ್ತಿ. ಅಂಡ್ ಈಸ್ ರಿಯಲಿ ಎ ಕಿಂಗ್ ಮೇಕರ್. How nice to meet you. And meet my friend Kamanna, famous film director. Glad to meet you. Excuse me, Mr. Bullayya. 1 minute, please. Please sit down. You are really beautiful. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ ಪಿಕ್ಚರ್ ನಲ್ಲಿ ನನ್ನ ಹೀರೋಯಿನ್ ಆಗಿ ತಗೋತೀರಾ? ವೈ ನಾಟ್? ನಿನ್ನಂತ ಅಪ್ಸರೆಗೆ ಕೊಡದೇ ಇರ್ತೀನೇನು? ಥ್ಯಾಂಕ್ ಯು ಸರ್. Ladies and gentlemen, today's special item ಅಂದ್ರೆ ಮಧ್ಯರಾತ್ರಿಯ ಮನರಂಜನೆ. ನಮ್ಮ ಸೌಂದರ್ಯ ರಾಣಿ, ನಾಟ್ಯ ಮಯೂರಿ, ಗಾನ ಕೋಕಿಲೆ ಮಿಸ್ ರೀಟಾ ಇನ್ನೇನು ಸದ್ಯದಲ್ಲೇ ನಿಮ್ಮ ಮುಂದೆ ಅವರು ಪ್ರತ್ಯಕ್ಷವಾಗ್ತಾರೆ. ತಮ್ಮ ನಯನ ಮನೋಹರವಾದ ಸೌಂದರ್ಯದಿಂದ, ಮಧುರವಾದ ಕಂಠದಿಂದ ತಮ್ಮನ್ನೆಲ್ಲ ಮನರಂಜಿಸ್ತಾರೆ. Yes! Give her a big hand.
ನೋಡಲಾರೆ ನಿನ್ನ ಸೀತ ಮುಸ್ಗಿ ಚಿನ್ನ ಕರ್ಕೆ ಬಿಸಿ ಕಂಡು ಹೆದರುವೆನು ಕಣ್ಣ ನೆದ್ದಾಗು ಹಿನ್ ಹೋಗು ಹಾಡಿ ಕುಣಿಯೋಣ ಬಿಡ್ಬಿಡು ನನ್ನ ಚಂದಿರನ ಸಾಕತ್ತು ನಿನ್ನ ಹಲ್ಬಟ್ಸಕ ಬಿಡ್ಬಿಡು ನನ್ನ ಚಂದಿರನ ಸಾಕತ್ತು ನಿನ್ನ ಹಲ್ಬಟ್ಸಕ ಕಪ್ಪಪೇಟೆ ಕಾಮ ಬಿಗ್ನಿಪೇಟೆ ಭೀಮ ಕಾಟನ್ಪೇಟೆ ಗಲ್ಲಿಯ ದಡ್ರಾಮ ತಾಮ್ರದ ಚಂಬು ತಲೆಬೋಳು ಏನಿದು ಯಜಮಾನ್ರೆ ನಿಮ್ಗೋಳು ತಾಮ್ರದ ಚಂಬು ತಲೆಬೋಳು ಏನಿದು ಯಜಮಾನ್ರೆ ನಿಮ್ಗೋಳು ಮರ ಮುಪ್ಪಾದರೂ ಹುಳಿ ಮುಪ್ಪೆ ಗುಂಡ್ ಹಾಕೊಂಡ್ ಅನ್ಕೊಂಡ್ರೆ ನಿಮ್ ತಪ್ಪೆ ಚಿಕ್ಕಟ ಚುಕ್ಕಟ ಪಕ್ಕಟ ಮುಕ್ಕಟ ಬೇಡಿಕೊಂಡೆ ನನ್ನ ಬಿಡಿರಣ್ಣ ಕಪ್ಪಪೇಟೆ ಕಾಮ ಬಿಗ್ನಿಪೇಟೆ ಭೀಮ ಕಾಟನ್ಪೇಟೆ ಗಲ್ಲಿಯ ದಡ್ರಾಮ ಹೊತ್ಕೊಂಡು ಬಂದ್ರಲ್ಲಿ ಢೊಳ್ ಹೊಟ್ಟೆ ತಲೆ ಮೇಲೆ ಕೂತೈತೆ ಪುಳಿ ಮೂಟೆ ಹೊತ್ಕೊಂಡು ಬಂದ್ರಲ್ಲಿ ಢೊಳ್ ಹೊಟ್ಟೆ ತಲೆ ಮೇಲೆ ಕೂತೈತೆ ಪುಳಿ ಮೂಟೆ ಏನಾಯ್ತು ನಿಮ್ ಹಲ್ಲು ಎಲ್ಲಿಟ್ಟಿ ಬೊಜ್ವಾಯಿ ಬಿಟ್ಕೊಂಡು ಬಂದ್ಬಿಟ್ಟಿ ತಿಮ್ಮಟ ಕೊಮ್ಮಟ ಅಮ್ಮಟ ಇಮ್ಮಟ ಕಾಲಿಗ್ ಬಿದ್ದೆ ನನ್ನ ಬಿಡಿರಣ್ಣ ಕಪ್ಪಪೇಟೆ ಕಾಮ ಬಿಗ್ನಿಪೇಟೆ ಭೀಮ ಕಾಟನ್ಪೇಟೆ ಗಲ್ಲಿಯ ದಡ್ರಾಮ ನೋಡಲಾರೆ ನಿನ್ನ ಸೀತ ಮುಸ್ಗಿ ಚಿನ್ನ ಕಟ್ಟೆ ಬಿಸಿ ಕಂಡು ಹೆದರುವೆನು ಕಣ್ಣ ನೆದ್ದಾಗು ಹಿನ್ ಹೋಗು ಹಾಡಿ ಕುಣಿಯೋಣ ಬಿಡ್ಬಿಡು ನನ್ನ ಚಂದಿರನ ಸಾಕತ್ತು ನಿನ್ನ ಹಲ್ಬಟ್ಸಕ ಬಿಡ್ಬಿಡು ನನ್ನ ಚಂದಿರನ ಸಾಕತ್ತು ನಿನ್ನ ಹಲ್ಬಟ್ಸಕ ಇವನೇನ್ ಮಾಡ್ದ? ನಾನು ಸೆಕೆಂಡ್ ಬ್ಲಾಕ್ ನಲ್ಲಿ ಡ್ಯೂಟಿಲಿ ಇದ್ದೆ ಸರ್. ಮನೆ ಕಾಂಪೌಂಡ್ ನಲ್ಲಿ ಬಟ್ಟೆ ಕದ್ದಿತ್ತಿದ್ದ ಜನಗಳು ಹಿಡ್ಕೊಟ್ರು. ಏಯ್ ಹೇಳ ಮೇಲೆ ಹೇಳ. ಇವನ್ ಹೇಳಿದ ನಿಜಾನಾ? ಸುಳ್ಳು ಸರ್, ನಾನು ಕಳ್ಳ ಅಲ್ಲ. ನಿಜ ಹೇಳಿದ್ರೆ ಸರಿ, ಇಲ್ದಿದ್ರೆ ಎಲಪೆನ್ಸ್ ಬಿಡ್ತೀನಿ. ಅಲ್ಲಿ ಯಾಕೆ ಹೋಗಿದ್ದೆ? ಸುಮ್ನೆ ಹೋಗಿದ್ದೆ ಸರ್, ನಾನು ಕಳ್ಳ ಅಲ್ಲ. ನಿಜ ಹೇಳಿ. ಬಿಡಿ ಸರ್, ನಿಜ ಹೇಳ್ತೀನಿ. ನಾನು PUC ಪಾಸ್ ಮಾಡಿದ್ದೀನಿ ಸರ್, ನಿರುದ್ಯೋಗಿ. ನನ್ನ ತಂಗಿನ ಸಾಕ್ಬೇಕು, ಓದಿಸ್ಬೇಕು, ಅದಕ್ಕೋಸ್ಕರ. ಎಷ್ಟು ದಿವಸ ಕಸಬ್ ಮಾಡ್ತಾ ಇದೀಯಾ? ಇದೇ ಮೊದ್ಲು ಸರ್. ಇದೇ ಮೊದ್ಲು? ಏಯ್ ಎಲ್ಕೊಂಡು ಹೋಗಾಕ್ ಬಳಿಗೆ.
ಟೀ ಕುಡಿ. ಥ್ಯಾಂಕ್ಫುಲ್. ಗೋವಾಕ್ ಹೋಗೋದಕ್ಕೆ ಸಾಕಲ್ಲ? ಓ ಸಾಕಮ್ಮ. ದುಡ್ಡು ಕೊಡಿ ಸರ್. ಹಾ ದುಡ್ಡ ಬೇಕು? ಬಿಡ್ರಿ ನನ್ನ, ಬಿಡ್ರಿ, ಬಿಡ್ರಿ. ವಾಚ್ಮ್ಯಾನ್, ವಾಚ್ಮ್ಯಾನ್, ವಾಚ್ಮ್ಯಾನ್. ಪೊಲೀಸ್, ಪೊಲೀಸ್, ಪೊಲೀಸ್. ಇಳಿಯೋ. ಗೋಪಿ, ಗೋಪಿ. Did he open his mouth? Yes, sir. ಬಾಗಲ್ ತೆಗಿ. Get up! Get up, bastard!
ಗ್ಯಾಂಗ್ ಲೀಡರ್ ಹೇಳು. ನಮ್ ಗ್ಯಾಂಗ್ ಲೀಡರ್ ಯಾರು ಇಲ್ಲ. ಹೇಳಲ್ಲ ಹೇಳಲ್ಲ. ಬೇಡಿ ಸರ್, ನಿಮ್ ಕಾಲ್ ಮುಗಿತೀನಿ, ನನಗೆ ಮಾತ್ರ ಹೊಡಿಬೇಡಿ. ನಿಜ ಹೇಳಿದ್ರೆ ಬಿಟ್ಟು ಬಿಡ್ತೀನಿ. ಇಲ್ಲ ಸರ್, ಹೇಳಲ್ಲ. ನಿಜ ಹೇಳಿದ್ರೆ ಜೀವ ಸಹಿತ ಬಿಡಲ್ಲ. ಹೇಳು. ಹೇಳ್ಬಿಡ್ತೀನಿ ಸರ್. ಯಾರು ಎಲ್ಲಿದ್ದಾನೆ? ಚಡ್ಡಿರಂಗ ಹೋಟೆಲ್ ಪಾರ್ಕ್ ಕಾಟೇಜ್. ಇನ್ಸ್ಪೆಕ್ಟರ್, ಲೆಟ್ಸ್ ಗೋ. ಯಾವನ ಅವನು ಇಷ್ಟೊತ್ತಿನಲ್ಲಿ? ಚಡ್ಡಿ ಚಡ್ಡಿ ಪಡ್ಕೋಬೇಡ ಇರಯ್ಯ, ಬರ್ತೀನಿ. ಬರ್ತೀನಿ ಅಂದ್ರೆ ಯಾಕೆ ತಡ್ತೀಯ? ಚಡ್ಡಿ ಚಡ್ಡಿ ಚಡ್ಡಿ, ಪೊಲೀಸ್ನವ್ರು ಬಂದ್ರೆ ಹೇಳು. ಚಡ್ಡಿ ರಂಗ ಇವರ ಅರೆಸ್ಟ್. ಯಾಕೆ, ಏನ್ ಮಾಡ್ದೆ? ಅರೆಸ್ಟ್ ಬರಟ್ಟಿಲ್ಲಿ. ಸ್ಟೇಷನ್ ನಡಿ, ಹೇಳ್ತೀನಿ. ಗ್ಯಾಂಗ್ ಎಲ್ಲ ಹಿಡಿದಾಯ್ತು, ನಡೆಯೋ. ಕಮ ಸರಿಯಾ. ವಾಟ್ ಇಸ್ ದ ಮ್ಯಾಟರ್ ಸರ್? ಎನಿಥಿಂಗ್ ಸ್ಪೆಷಲ್? ಎಸ್ ಎಸ್, ಅದಕ್ಕೆ ಕಾರಣ ಇದೆ ನೋಡಿ. ಜನ ಸಾಮಾನ್ಯವಾಗಿ ಸರ್ಕಾರ ಯಾಕೆ ಏನೂ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ನೀವು ಎಲ್ಲಾ ಪೇಪರ್ಗಳಲ್ಲಿ ಬರೀತೀರಿ, ಪೊಲೀಸ್ ಇಲಾಖೆ ಏನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆಯಾ ಅಂತ. ಆದ್ರೆ ನಂದೊಂದು ಪ್ರಶ್ನೆ ಇದೆ. ಅಪರಾಧಿಗಳನ್ನ ಹಿಡಿಯೋದ್ರಲ್ಲಿ ಜನಸಾಮಾನ್ಯರ ಕರ್ತವ್ಯ ಏನೂ ಇಲ್ಲವೇ ಅಂತ. ಕೇಡಿಗಳಿಗೆ ಸಹಾಯ ಮಾಡುವಂತ ದೊಡ್ಡ ಮನುಷ್ಯರು ಸಮಾಜದಲ್ಲಿದ್ದಾರೆ. ಹಾಗೇನೆ ಇಂಥ ಅಪರಾಧಿಗಳನ್ನ ಪತ್ತೆ ಮಾಡೋದಕ್ಕೆ ನಮಗೆ ಬೆಂಬಲ ಕೊಡೋ ಸಾಮಾನ್ಯ ಜನರು ಇದ್ದಾರೆ. ಉದಾಹರಣೆಗೆ ಹುಡುಗನ ಹೆಸರೇನು? ಗೋಪಿ. ಗೋಪಿ ಅಂತ ಒಬ್ಬ ಹಳ್ಳಿ ಹುಡುಗ ಎಂಥ ದೊಡ್ಡ ಸಾಹಸ ಮಾಡಿದಾನೆ ಅಂತೀರಿ. ನಮ್ಮ ಪೊಲೀಸ್ ಇಲಾಖೆಗೆ ಬೇಕಾಗಿದ್ದ ಇಬ್ಬರು ಹಳೆಯ ಕೇಡಿಗಳನ್ನ ಹಿಡಿಯೋದಕ್ಕೆ ಬಹಳ ಸಹಾಯ ಮಾಡಿದ್ದಾನೆ. ಅದನ್ನು ತಿಳಿಸೋದಕ್ಕೆ ಈ ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿರು. ಆ ಇಬ್ರು ಹಳೆ ಕೇಡಿಗಳು ಯಾರು ಅಂತ ಹೇಳ್ತೀರಾ? ಒಬ್ಬ ರಂಗ ಅಲಿಯಾಸ್ ಚಡ್ಡಿ ರಂಗ, ಇನ್ನೊಬ್ಬ ಮೋಹನ್ ಅಲಿಯಾಸ್ ಕಾಮ. ಇವರಿಬ್ರು ಬಹಳ ಕೇಸ್ಗಳಲ್ಲಿ ಪೊಲೀಸ್ನವರಿಗೆ ಬೇಕಾಗಿದ್ದಂಥವ್ರು. 1 ವರ್ಷದಿಂದಾನು ನಮ್ಮ CID ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೈ ಸಿಕ್ಕಿರಲಿಲ್ಲ. ನಿನ್ನೆ ರಾತ್ರಿ ಇವರಿಬ್ರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಅಫೀಮನ್ನ ಗೋವಾಗ್ ಸಾಗಿಸೋ ಪ್ರಯತ್ನದಲ್ಲಿದೆ. ಆಗಿ ಗೋಪಿ ಇವರಿಬ್ಬರ ಜೊತೆ ಹೊಡೆದಾಡಿ ಇವ್ರನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಿದ್ದಾನೆ. ಈಗ ಗೋಪಿ ಬದುಕು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನ್ನ ಉಳಿಸೋದಕ್ಕೆ ಡಾಕ್ಟರ್ಸು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅವನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಸರ್ಕಾರ 5,000 ರೂಪಾಯಿ ಬಹುಮಾನನ ಅವನಿಗೆ ಕೊಡೋದು ಅಂತ ಘೋಷಣೆ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ತಾವು ಈ ವಿಷಯನ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬೇಕು. ಅದನ್ನ ಓದಿ ಗೋಪಿ ಹಾಗೇನೆ ಇನ್ನೂ ಬಹಳಷ್ಟು ಯುವಕರು ನಮ್ಮ ಇಲಾಖೆಗೆ ಸಹಕಾರ ನೀಡೋದಕ್ಕೆ ಮುಂದೆ ಬರೋ ಹಾಗಾಗ್ಲಿ ಅಂತ. ನಾವು ಅದನ್ನ ನೋಡ್ಬೋದಾ? ಧಾರಾಳವಾಗಿ ನಾನು ಅದಕ್ಕೆ ಅರೇಂಜ್ ಮಾಡ್ತೇನೆ. ಸಿಸ್ಟರ್, ಪೇಷಂಟ್ ಪ್ರಜ್ಞೆ ಬಂದ ತಕ್ಷಣ ತಿಳಿಸಿ, ನಾನು ಡ್ಯೂಟಿ ರೂಮ್ ನಲ್ಲಿ ಇರ್ತೀನಿ. ಓಕೆ ಸರ್.
ತೆಗಿಯಮ್ಮ ಬಾಗಿಲು, ತೆಗಿಯಮ್ಮ ಬಾಗಿಲು. ಕಾಫಿ ತಂದಿದ್ದೀನಿ. ಹಠ ಮಾಡ್ಬೇಡ, ಹಠ ಮಾಡ್ಬೇಡ. ತೆಗಿಯಮ್ಮ ಬಾಗಿಲು. ಅಯ್ಯೋ ಅಯ್ಯೋ ರಾಮ, ನಿಮ್ಮಿಬ್ಬರಿಂದ ನಾನೇನ್ ಮಾಡ್ಬೇಕಂತ ತೋರ್ಸ್ತಾನೇ ಇಲ್ಲ. ಹ. ನೋಡಿ, ಅವಳು ನಿನ್ನೆ ಬೆಳಗ್ಗೆಯಿಂದ ಹಾಸಿಗೆ ಬಿಟ್ಟಿದ್ದಿಲ್ಲ ರೀ. ಊಟ ತಿಂಡಿ ಇರ್ಲಿ, ಒಂದ್ ತೊಟ್ಟು ನೀರ್ ಸಹ ಕುಡಿಲಿಲ್ಲ. ಮಲಗಿರೋಳು ಎಷ್ಟೋ ತನಕ ಮಲಗಿರ್ತಾಳೆ, ಎದ್ದು ಊಟ ಮಾಡ್ತಾಳೆ. ನಿನಗಾಕ ಯೋಚನೆ, ಹೋಗು. ನೀವ್ಯಾಕೆ ಆಡ್ತೀರಾ? ಅವಳಿನ್ನು ಮಗು, ಅವಳ ಹಠ ಇಡೋ ಸಹಜ. ಅವಳ ಹಾಗೆ ನೀವು ಸಹ ಯಾಕೆ ಹಠ ಹಿಡಿಬೇಕು ಅಂತೀನಿ. ನೋಡೆ, ಈ ದಿವ್ಸ ಅವಳು ಮುದ್ದಾಗ ಸಾಕ್ ಬೆಳೆಸದ್ನಲ್ಲ, ಅದ್ ನನ್ ತಪ್ಪು ಕಣೆ. ನಿಮ್ಮಿಬ್ಬರ ಹಠದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದ್ದೀರಿ. ಇದುವರೆಗೂ ಅವಳು ಮದುವೆ ಮಾಡದೆ ಮನೇಲಿ ಇಟ್ಕೊಂಡದ್ದು ದೊಡ್ಡ ತಪ್ಪು ಕಣೆ. ನೋಡು, ಇನ್ನೂ ಕಾಲ ಮೀರಿಲ್ಲ. ಒಳ್ಳೆ ಕಡೆ ಒಂದು ಹುಡುಗನ್ ನೋಡಿ ಅವಳು ಮದುವೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹೋಗು. ಏನಂದ್ರೆ, ಗೋಪಿ ಬಾಳವನೇನೋ ಸರಿ, ಆದ್ರೇನಂತೆ ಲಕ್ಷಣವಾಗಿದ್ದಾನೆ, ಚಿನ್ನದಂತ ಹುಡುಗ. ನಮ್ ಹುಡುಗಿನ ಒಪ್ಕೊಂಡಿದ್ದಾಳೆ. ಅವರಿಬ್ರು ಮದ್ವೆ ಮಾಡ್ಕೊಂಡು ನಮ್ ಕಣ್ಮುಂದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೀವೇನಂತೀರಾ? ಯೋಚನೆ ಮಾಡೋಣ, ನೀ ಹೋಗು. ಸೀತಾ, ಸೀತಾ, ಬಂದೇನ್ರೆ? ಇದ್ ನೋಡಿ, ಇದು ಅಯ್ಯೋ, ನಮ್ ಗೋಪಿ ಇದ್ದಾಗಿದ್ದಾನೆ. ಗೋಪಿ ಇದ್ದಾಗಿದ್ದಾನೇನೋ, ಅವನೇ ಕಣೆ. ಇಬ್ಬರು ಕುಖ್ಯಾತ ರೌಡಿಗಳ ಬಂಧನ. ಗೋಪಿ ಎಂಬ ಯುವಕ ಇದುವರೆವಿಗೂ ಪೊಲೀಸಿನವರಿಗೆ ಸಮಸ್ಯೆಯಾಗಿದ್ದ ಇಬ್ಬರು ರೌಡಿಗಳನ್ನು ಹಿಡಿಯಲು ಸಹಾಯ ಮಾಡಿದ್ದಾನೆ. ಗೊಂದಲದಲ್ಲಿ ಪೆಟ್ಟು ಬಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ. ಪರಿಸ್ಥಿತಿ ಗಂಭೀರವಾಗಿದೆ. ನೋಡಿದ್ರಾ, ಆ ಗೋಪಿ ಬಗ್ಗೆ ಏನೇನೋ ಹೇಳ್ತಾ ಇದ್ರಿ? ಹೌದು ಸೀತಾ, ನಾವಿದುವರೆಗೂ ನಮ್ಮ ಗೋಪಿನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಇನ್ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ರಾಧಾನ್ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ. ಹೋಗು. ಲೋ ರಮಯ್ಯ, ರಮಯ್ಯ, ಬುದ್ಧಿ ಹೋಗ, ಲಕ್ಕಣ್ಣ ಕರ್ಕೊಂಬರೋ. ಸರಿ ಬುದ್ಧಿ. ಹಂಗೊಟ್ಟಿದ್ಯಾ? ನನ್ ಮಗ ಗೋಪಿ ಬಿಟ್ಟು ಬೆಂಗಳೂರು ಆಸ್ಪತ್ರೆಗೆ ಅವನಂತೆ ಮಂದಿ ಹೇಳ್ ಕಳ್ಸಿದ್ದು. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಹೌದು. ಹಲೋ ಡಾಕ್ಟರ್, ಇನ್ಸ್ಪೆಕ್ಟರ್ ಖಾದ್ರಿ ಹಿಯರ್. ಗೋಪಿ ಕಂಡೀಷನ್ ಹೇಗಿದೆ? ಈಗ ತಾನೇ ಪ್ರಜ್ಞೆ ಬಂದಿದೆ. ಈಸ್ ಔಟ್ ಆಫ್ ಡೇಂಜರ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ನೌ ಯು ಆರ್ ಆಲ್ ರೈಟ್, ಕೀಪ್ ಇಟ್ ಅಪ್. ಮಗ ಏನ್ ಮಾಡ್ಕೊಂಡ್ಬಿಟ್ಟಪ್ಪ. ನನ್ ಮಾತು ಕೇಳ್ದ್ಯಾ? ಮೂರು ಮನೆ ಬಿಟ್ಟು ಹೋಗ್ಬೇಡ ಅಂತ 1000 ರೂಪಾಯಿ ಹೇಳ್ದೆ. ನನ್ ಮಾತು ಕೇಳ್ದ್ಯಾ ಮಗ? ಅಪ್ಪ ಅಪ್ಪ, ನನಗೇನು ಆಗಿಲ್ಲಪ್ಪ. ಏನೂ ಆಗಿಲ್ಲ ಅಂತ ಆಸ್ಕೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಅಪ್ಪ ಅಪ್ಪ, ಗೋಪಿ ಹಾಕಿದ್ಯಪ್ಪ? ಪರವಾಗಿಲ್ಲ. ನೀನು ನಾವಾಗೆ ನಿನ್ನನ್ನು ಒಂದ್ ದಿವಸ ಹುಡುಕೊಂಡ್ ಬರ್ತೀರಿ ಅಂತ ಅವತ್ತು ಹೇಳಿದ್ದೆ. ಇವತ್ ನಾವೇ ನಿನ್ನನ್ನು ಹುಡುಕೊಂಡು ಬಂದಿದ್ದೀವಿ. ಇದರಿಂದ ನನ್ಗೆ ಅವಮಾನ ಇಲ್ಲ, ಇನ್ನೂ ಅಭಿಮಾನ ಅಪ್ಪ. ಯಾಕಂದ್ರೆ ನಮ್ಮ ಹಳ್ಳಿಗೆ ನೀನು ಹೆಸರು ತಂದಿದ್ದೀಯ, ಕೀರ್ತಿ ತಂದು ಕೊಟ್ಟಿದ್ದೀಯ. ಹೌದು, ಸರ್ಕಾರ ನಿನ್ ಸಾಹಸಕ್ಕೆ ಮೆಚ್ಚಿ ನಿನ್ಗೇನೋ ಬಹುಮಾನ ಕೊಡ್ಬೇಕು ಅಂತಿದ್ಯಂತೆ. ಅದಕ್ಕಿಂತಲೂ ಮುಂಚೆ ನಾನೇ ನಿನ್ಗೊಂದು ಬಹುಮಾನ ಕೊಡ್ಬೇಕು ಅಂತಿದ್ದೀನಿ. ರಾಧಾ, ಬಾಮ್ಮ ಬಾಮ್ಮ. ನೋಡಪ್ಪ, ಇದೇ ಆ ಬಹುಮಾನ. ದೇವ್ರಿಗೆ ಮುಡುಪಾಗಿಟ್ಟು ಹೋಗು, ಹುಷಾರಾಗಿ ನೋಡ್ಕೋ. ನನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೋತೀನಿ. ಈಗೇನು ಬೆಂಗಳೂರಿನಲ್ಲಿದ್ದು ಬಿಸ್ನೆಸ್ ಮಾಡೋ ಯೋಚನೆನಾ? ಹಣದ ಸಹಾಯ ಏನಾದ್ರು ಬೇಕಾಗಿದ್ರೆ ಹೇಳು, ನಾನು ಬೇಕಾದಷ್ಟು ಮಾಡ್ತೀನಿ. ಬೇಡಿ. ಈ ಬೆಂಗಳೂರಿನಲ್ಲಿ ಒಂದು ದಿನದ ಅನುಭವ ನನಗ್ ಜೀವನದಲ್ಲೇ ದೊಡ್ಡ ಪಾಠ ಕಲಿಸ್ತು. ಈ ಊರಿನಲ್ಲಿ ಸಿಗೋ ಸುಖಕ್ಕಿಂತ ಹಳ್ಳಿಲೇ ಇದ್ದು ಭೂತಾಯಿ ಸೇವೆ ಮಾಡ್ಬೇಕು ಅಂತಿದ್ದೀನಿ.
ನಿಜವ ಮಗ ಅಂತ ಗಟ್ಟಿ ಮನ್ಸು ಮಾಡ್ಬಿಟ್ಟಿದ್ಯಾ? ನಿಮ್ಮ ಆಣೆಗೂ ನಿಜಪ್ಪ. ನಾನು ಹಳ್ಳಿಲೇ ಬದುಕಬೇಕು, ಅದೇ ಸುಖ, ಅದೇ ಸಂತೋಷ. ಏನಂತೀಯ ರಾಧಾ? ಹ್ಮ್